ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕೊಳಗಿ. ಮತ್ತೆ ಹೊಸ ಸುದ್ದಿಗಳನ್ನು ಹೊತ್ತುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ಬ್ರಹ್ಮಕುಮಾರಿ ಪಾವನಧಾಮ ಕೇಂದ್ರದಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯನ್ನು ಹಬ್ಬದಂತೆ ಆಚರಿಸಿ ಭವಾನಿ ಸಿಂಗ್ ಠಾಕೂರ್. ಸಕಾರಾತ್ಮಕ ಸುದ್ದಿಗಳಿಂದ ಸುಂದರ ಸಮಾಜ ನಿರ್ಮಾಣ ಸಾಧ್ಯ. ಬಿಕೆ ಪ್ರತಿಮಾ ಬೆಹೆಂಜಿ. ಅಧಿಕ ಉದ್ವೇಗ ಮತ್ತು ಒತ್ತಡದ ಬದುಕಿನಿಂದ ವ್ಯಕ್ತಿಗೆ ಹೃದಯಾಘಾತ ಸಂಭವಿಸುತ್ತಾ ಇದೆ. ಪ್ರತಿದಿನ ಯೋಗ ಮತ್ತು ಧ್ಯಾನದ ಮೂಲಕ ಜೀವನ ಶಾಂತಿಯಿಂದ ನೆಲೆಸುವಂತೆ ಮಾಡಿಕೊಳ್ಳಿ. ಬ್ರಹ್ಮಕುಮಾರಿ ಕೇಂದ್ರದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಪ್ರೇಮ್ ಮಸಂದ್ ಭಾಯ್ ಅಭಿಮತ. ಭಾಲ್ಕಿ ತಾಲೂಕಿನ ಮೇತಿ ಮೇಳ್ಕುಂದ ಗ್ರಾಮದ ವೀರ ಯೋಧ ಸುಧಾಕರ್ ಮೋರೆ ಅನಾರೋಗ್ಯದಿಂದ ನಿಧನ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ. ಭಾಲ್ಕಿಯ ಗಾಂಧಿ ಚೌಕ್ನಲ್ಲಿ ಅಂತಿಮ ದರ್ಶನ ಪಡೆದ ಸಾರ್ವಜನಿಕರು. ವಾರ್ತೆಗಳ ವಿವರ. ಸಕಾರಾತ್ಮಕ ಸುದ್ದಿಗಳನ್ನು ಬಿತ್ತರಿಸುವುದರಿಂದ ನಕಾರಾತ್ಮಕ ವಿಚಾರವುಳ್ಳ ವ್ಯಕ್ತಿಯೂ ಸಹ ಸಕಾರಾತ್ಮಕ ವಿಚಾರಗಳಿಂದ ಬದುಕ್ತಾನೆ. ಇದರಿಂದ ಸಮಾಜದ ಹರ್ಷ ಮತ್ತು ಶಕ್ತಿ ಉತ್ಪನ್ನವಾಗುತ್ತದೆ. ಪತ್ರಕರ್ತರು ಈ ಸಮಾಜವನ್ನು ತಿದ್ದುವ ಗುರುವಿದ್ದಂತೆ. ವಿಶ್ವಕ್ಕೆ ವಿವಿಧ ರೀತಿಯ ಸಂದೇಶಗಳನ್ನು ತಿಳಿಸುವ ಶಕ್ತಿ ಪತ್ರಕರ್ತರಲ್ಲಿದೆ. ಹೀಗಾಗಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಕಾರ್ಯ ಮಾಡಿದರೆ ವಿಶ್ವದಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಪಾವನಧಾಮ ಕೇಂದ್ರದ ಸಂಚಾಲಕಿ ಬಿಕೆ ಪ್ರತಿಮಾ ಬೆಹೆಂಜಿ ನುಡಿದರು. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್, ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್ ವತಿಯಿಂದ ನಗರದ ಬ್ರಹ್ಮಕುಮಾರಿ ಕೇಂದ್ರದಲ್ಲಿ ಜರುಗಿದ ಪತ್ರಿಕಾ ದಿನಾಚರಣೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು. ಪತ್ರಕರ್ತರು ತಮ್ಮ ಪತ್ರಿಕೆಯಲ್ಲಿ ತಪ್ಪದೇ ಧನಾತ್ಮಕ ಚಿಂತನೆಯುಳ್ಳ ಒಂದು ನಾಣ್ಣುಡಿ ಮುದ್ರಿಸಲು ವಿಶೇಷ ಕಾಲಂ ಬಿಡಬೇಕು. ಈ ರೀತಿಯ ಪ್ರತಿದಿನದ ಸಕಾರಾತ್ಮಕ ನುಡಿಗಳಿಂದ ಒಬ್ಬ ವ್ಯಕ್ತಿಯ ಜೀವನ ಬದಲಾಗಬೇಕು. ಸಮಾಜದಲ್ಲಿ ಉತ್ಸಾಹದಿಂದ ಬದುಕುವಂತಾದರೆ ಪತ್ರಕರ್ತರ ಜೀವನ ಮತ್ತು ಆ ಪತ್ರಿಕೆಯ ಮುದ್ರಣ ಮಾಡಿದಕ್ಕೂ ಸಾರ್ಥಕ ಎಂದು ತಿಳಿಸಿದರು. ಅಲ್ಲದೆ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜಸ್ಥಾನದ ಮೌಂಟ್ ಅಬುನಲ್ಲಿ ನಡೆದಿರುವ ಪತ್ರಕರ್ತರ ತರಬೇತಿ ಶಿಬಿರದಲ್ಲಿ ತಪ್ಪದೇ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್ ಅವರು ಮಾತನಾಡಿ, ಪತ್ರಿಕಾ ದಿನಾಚರಣೆಯನ್ನು ಪ್ರತಿ ವರ್ಷ ಪತ್ರಕರ್ತರು ಹಬ್ಬದಂತೆ ಆಚರಿಸಬೇಕು. ತನ್ಮೂಲಕ ಪತ್ರಕರ್ತರ ಮಕ್ಕಳಿಗೆ ಸನ್ಮಾನ, ಪತ್ರಕರ್ತರಿಗೆ ಸನ್ಮಾನ ಮತ್ತು ಗೌರವ ಸೂಚಿಸುವ ಮೂಲಕ ಆಚರಿಸಬೇಕು. ಸಂವಿಧಾನದ 4ನೇ ಅಂಗವಾದ ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸುವವರು ಉತ್ತಮ ಓದು ಮತ್ತು ಉತ್ತಮ ಬರಹಗಳನ್ನು ರೂಢಿಸಿಕೊಳ್ಳಬೇಕು. ಹೀಗಾದಾಗ ಮಾತ್ರ ಸ್ವಸ್ಥ ಸಮಾಜವನ್ನು ನಿರ್ಮಿಸಲು ಸಾಧ್ಯ ಎಂದು ತಿಳಿಸಿದರು. ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಜಿ ಸುರೇಶ್ ಅವರು ಮಾತನಾಡಿ, ಪತ್ರಕರ್ತರ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ. ನಿಖರ ಮತ್ತು ಪ್ರಾಮಾಣಿಕ ಸುದ್ದಿಗಳನ್ನು ಬಿತ್ತರಿಸಿ ಸಮಾಜದ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವ ಪತ್ರಕರ್ತರಿಗೆ ಯಾವಾಗಲೂ ವಾರ್ತಾ ಇಲಾಖೆಯ ಸಹಕಾರ ಇರುತ್ತದೆ. ಈ ನಿಟ್ಟಿನಲ್ಲಿ ಪತ್ರಕರ್ತರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಾರ್ಯ ಮಾಡುತ್ತಿರುವ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ತಾಯಿ ಹಾಗೂ ಬ್ರಹ್ಮಕುಮಾರಿ ಕೇಂದ್ರದ ಕಾರ್ಯಕ್ಕೆ ನನ್ನ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಡಿಕೆ ಗಣಪತಿ ಅವರು ಮಾತನಾಡಿ, ಪತ್ರಕರ್ತರು ಯಾವುದನ್ನು ಲೆಕ್ಕಿಸದೆ ವರ್ಷದ ಎಲ್ಲ ದಿನಗಳು ಮತ್ತು ದಿನದ 24 ಗಂಟೆಗಳ ಕಾಲ ಕರ್ತವ್ಯ ನಿರತರಾಗಿರುತ್ತಾರೆ. ಕೊರೋನಾ ಸಂದರ್ಭದಲ್ಲಿಯೂ ಕೂಡ ತಮ್ಮ ಪ್ರಾಣದ ಹಂಗನ್ನು ತೊರೆದು ಫ್ರಂಟ್ಲೈನ್ ವಾರಿಯರ್ಸ್ಗಳಾಗಿ ಕಾರ್ಯ ಮಾಡಿದ್ದಾರೆ. ಅವರ ಸೇವೆಯನ್ನು ಗುರುತಿಸಿ ಇಂದು ಸನ್ಮಾನಿಸುತ್ತಿರುವುದು ಅಭಿನಂದನೀಯ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್ ಗೌರವಾಧ್ಯಕ್ಷರಾದ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅವರು ಮಾತನಾಡಿ, ಪತ್ರಕರ್ತರಿಂದ ಸಮಾಜದಲ್ಲಿ ತಲೆದೋರಿರುವ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯುತ್ತಿವೆ. ಮಗು ಕಳೆದು ಹೋದಾಗ, ರೈತರ ಸಮಸ್ಯೆ ಉದ್ಭವವಾದಾಗ, ವ್ಯಕ್ತಿ ಇತರರಿಂದ ಮೋಸ ಹೋದಾಗ, ಬರಗಾಲ ಬಿದ್ದಾಗ, ಬಡವರಿಗೆ ಅನ್ಯಾಯವಾದಾಗ ಜನರು ಮೊದಲು ನೆನಪು ಮಾಡುವುದು ಪತ್ರಕರ್ತರನ್ನ. ಈ ನಿಟ್ಟಿನಲ್ಲಿ ಪತ್ರಿಕಾರಂಗ ಮಾಡುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಬೀದರ್ನಲ್ಲಿ ಇಷ್ಟು ದಿವಸ ಪತ್ರಿಕಾರಂಗದಲ್ಲಿ ಮಹಿಳೆಯರು ಇರಲಿಲ್ಲ. ಈಗ ಒಂದಿಷ್ಟು ಜನರು ಕಾರ್ಯ ಮಾಡ್ತಾ ಇರುವುದನ್ನು ನೋಡಿ ಖುಷಿಯಾಯಿತು. ಒಟ್ಟಿನಲ್ಲಿ ಸಮಾಜದ ಓರೆಕೋರೆಗಳನ್ನು, ಲೋಪದೋಷಗಳನ್ನು ತಿದ್ದುವ ಕಾರ್ಯ ನಿಷ್ಠೆಯಿಂದ ಮಾಡಿದರೆ ಅವರೇ ನಿಜವಾದ ಪತ್ರಕರ್ತರು. ಯಾರು ನಕಲಿ, ಯಾರು ಅಸಲಿ ಪತ್ರಕರ್ತರು ಎಂಬುದನ್ನು ಸಮಾಜವೇ ನಿರ್ಧಾರ ಮಾಡುತ್ತೆ. ಕೆಲವೊಮ್ಮೆ ಅಸಲಿ ಪತ್ರಕರ್ತರಿದ್ದರೂ ಕೂಡ ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿಲ್ಲ ಎಂದಾಗೆ ಅದು ತಪ್ಪಾಗುತ್ತೆ. ಹೀಗಾಗಿ ಯಾರನ್ನು ಕೂಡ ಅಸಲಿ ನಕಲಿ ಎಂದು ಹೇಳಬಾರದು ಅನ್ನುವಂಥ ಮಾತನ್ನು ಹೇಳಿದರು. ಕೊನೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಪತ್ರಕರ್ತರನ್ನು ಹಾಗೂ ಪತ್ರಕರ್ತರ 3 ಜನ ಮಕ್ಕಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ ಸ್ವಾಮಿ, ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, ಗಂಧರ್ವ ಸೇನಾ, ನಾಗಶೆಟ್ಟಿ ಧರಂಪುರ್, ಸತೀಶ್ ಪಾಟೀಲ್, ಶ್ರೀನಿವಾಸ್ ಚೌಧರಿ, ವಿರೂಪಾಕ್ಷ ಗಾದಗಿ, ಶಶಿಕಾಂತ್ ಸೆಂಬಳ್ಳಿ, ರವಿಸ್ವಾಮಿ ಹೆಡ್ಗಪುರ್, ಗೋಪಿಚಂದ್ ತಾಂದ್ಲೆ, ಸಂತೋಷ್ ಚಟ್ಟಿ, ಸುನಿಲ್ ಭಾವಿಕಟ್ಟಿ, ವಿಜಯಕುಮಾರ್ ಅಷ್ಟುರೆ, ವಿಜಯಕುಮಾರ್ ಸೂರ್ಯನ್, ಕೃಷ್ಣ, ನರೇಂದ್ರ ಪಾಟೀಲ್, ಸಂತೋಷ್ ಸ್ವಾಮಿ ಸೇರಿದಂತೆ ಇನ್ನೂ ಅನೇಕ ಜನರು ಉಪಸ್ಥಿತರಿದ್ದರು. सर्वप्रथम आप सभी को पत्रकार दिवस की बहुत 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 मंगल कामनाएं, शुभकामनाएं। मुझे मंच के नीचे से आदेश है अनाउंस करने के लिए कि अगर किसी ने अभी अपना यहाँ नाम ऐड नहीं कराया है तो रवि स्वामी भाई है, उनके पास अपना नाम पहले ऐड करा लीजिए। आज हम सब एकत्रित हुए हैं। आप सबका संगठन देखकर आज बहुत हर्ष हो रहा है, खुशी हो रही है। जैसे मेरे से आगे भी कहा पत्रकारों ने
कि इतनी संख्या में पत्रकार भाई और बहनें एकत्रित होना और वो इतने समय तक बैठना, ये बहुत बड़ी बात है। और आज आप सब ने ये चैलेंज को पूरा किया सकारात्मक रीति से, इसीलिए आप सबको एक बार पुनः दिल से धन्यवाद देते हुए मुझे ये बात कहते हुए हर्ष हो रहा है, आप सबका इस संसार के अंदर जो प्रोफेशनल है, जो जॉब है, वो आप सारे विश्व को जोड़ते हैं। सारा विश्व कैसे जुड़ता है? एक पत्रिका ऐसा सुंदर माध्यम है जिसके द्वारा एक कोने में बैठा हुआ व्यक्ति सारे विश्व में क्या चल रहा है उसकी सुधी, उसका समाचार उसको प्राप्त होता है। तो वो व्यक्ति जैसे पत्रिका खोलता है और पढ़ता है, वो सारे विश्व से जुड़ जाता है। परंतु हम सब जानते हैं, आगे हम सब ने डॉक्टर प्रेम वसंत जी से भी आज सुना, कैसे सबकी अनेक प्रकार की फाइलें ओपन हो गई है। पत्रिका को ओपन करते ही फिर बहुत सारी फाइलें दूसरी भी ओपन हो जाती हैं, और ये सारी फाइलें एक साथ ओपन होने से एक भी फाइल का काम पूरा नहीं कर सकते हैं, और उसका एक बोझ, उसका एक तनाव सारे जीवन में, सारे दिन में हम अनुभव करते रहते हैं। और उसका परिणाम आज हम सब देखते हैं। रात को नींद नहीं आती, ठीक से भोजन भी नहीं खाते, अगर खाते हैं तो वो पचता नहीं है। किसी व्यक्ति के साथ 10 मिनट मिलते हैं, संबंध संपर्क में आते हैं, तो ना वो हमसे संतुष्ट होता, सेटिस्फाई होता, और ना हम उनसे सेटिस्फाई होते। केवल भागा दौड़ी तनाव के कारण आज हम सभी भाग रहे हैं। तो मैं आप सभी को परमात्मा के ये दिव्य संदेश देते हुए ये खुशी की बात बताना चाहती हूँ, क्योंकि सवेरे का समय एक ऐसा होता है जब व्यक्ति सुबह कोई अच्छी बात पढ़ लेता है, कोई अच्छी बात सुन लेता है, तो उसका सारा दिन अच्छा जाता है। तो हम सब पत्रकार भाइयों की परमात्मा से ये आश अपेक्षा है नकारात्मक सारी बातें हमारे इर्द गिर्द जो भी कुछ हो रहा है वो कहाँ उल्टा सुल्टा हो रहा है, लेकिन हमें परमात्मा ने पत्रकार भाई बहनों को वो शक्ति दी है, दिव्य बुद्धि दी है कि हम नकारात्मक को सकारात्मक में परिवर्तन करके सत्य ही बात सुनाएंगे। परंतु हम उस सत्य बात को जितना सकारात्मक रूप से हम विश्व के अंदर स्प्रेड करेंगे, तो मैं समझती हूँ कि अनेक आत्माओं के मन को एकाग्र करना, अनेक आत्माओं की मानसिक स्थिति को सकारात्मक बनाना, ये मीडिया वर्गीय भाई और बहनों का पुण्य का कार्य है। पत्रिका निकालते हो पुण्य का कार्य है, विश्व को जोड़ते हो, विश्व को सकारात्मक रूप से जोड़ोगे तो ये अधिक पुण्य का कार्य है। जो भी कोई पढ़ेगा उसका मन हर्षाएगा, मन खिलेगा, और खिले हुए मन से, हर्षाते हुए मन से अगर वो अपने दिन की दिनचर्या आरंभ करेगा तो दिन भर उसके जीवन में जितने भी चैलेंजेस आएगी उसको फेस करने की उसके पास एक अजब गजब अलौकिक शक्ति आ जाती है। तो ये परमात्मा हम सब पत्रकार भाई बहनों से एक दिव्य आश, एक शुभ भावना, मंगल कामना रखे हैं। आज इस पत्रिका दिवस के निमित्त, वैसे तो 1 जुलाई को पत्रिका दिवस है, पत्रकारों का दिवस है, परंतु हम सभी का ये परम सौभाग्य 2023 में रहा, जो माउंट आबू से हमारे आदरणीय भ्राता डॉक्टर प्रेम वसंत जी पधारे। उनका आगमन 3 तारीख को था, इसीलिए ये 5 तारीख आज के दिन हम सब उनके मुखारविंद से जो सत्य घटनाओं के साथ, सत्य जीवन में होने वाली बातों के साथ हमने आज जो लाभ लिया, मैं समझती हूँ आज
आप सभी धन्य धन्य हो गए हैं। आप सबको अच्छा लगा डॉक्टर प्रेम वसंत जी का? अगर अच्छा लगा तो थोड़ा बताइएगा। बहुत अच्छा। और अगर आप इस बात से खुश हैं तो हम विदर्भ में रहने वाली ब्रह्मा कुमारी बहनें और हमारी साथी सहयोगी सदा डॉक्टर गौरम्मा सीता रेड्डी जी आपके साथ है। हर वर्ष पत्रिका दिवस मनाने के लिए हम कहाँ न कहाँ से कोई ना कोई को बुलाएंगे, क्योंकि आप सारा साल देते हो, लेकिन एक दिन आपको लेना। अगर एक दिन आप लेके फुलफिल्ड हो जाओगे तो आप सारा साल अपना कार्य श्रेष्ठ कर सकोगे। तो आज के दिन हम सब एक श्रेष्ठ संकल्प लें कि हमारी कलम को इतनी शक्तिशाली बनाएं, हमारी बुद्धि को इतनी दिव्य बनाएं कि हम सत्य बात को सकारात्मक रूप से विश्व तक जोड़े। अब आप सब ने विश्व को तो जोड़ा है, कोई डाउट नहीं उसके अंदर। जैसे आगे बता रहे थे हमारे राठौर जी कि अगर पेपर में नहीं आया, उसका पिता कह रहा है तो भी वो बच्चे मानने को तैयार नहीं। पिता के पर विश्वास से अधिक विश्वास पत्रकारों के ऊपर है, पत्रिका के ऊपर है। तो विश्व को जोड़ा, उसमें कोई शक नहीं। पर अब एक श्रेष्ठ कार्य हमें करना है, विश्व को विश्व पिता के साथ जोड़ना। जो विश्व पिता सर्वशक्तिमान है। मुझे बहुत अच्छा याद है, पहले जो पत्रिकाएं निकलती थी उसके अंदर एक स्पेस बनाया जाता था, एक कॉलम बनाया जाता था, वो स्थान नक्की किया जाता था। जैसे किसी को भविष्य जानने की इच्छा होती है ना, तो पत्रिका खोलेंगे ना, पहले देखेंगे राशि कहाँ। किसी को जॉब सर्च करना है तो पहले देखेंगे कि जॉब के लिए कहाँ आया हुआ। तो ऐसे एक ऐसा हमारी पत्रिका में स्थान नियुक्त हो कि वहां उसे एक सकारात्मक स्लोगन चिंतन दिन का मिले और वो उसके मन का भोजन होगा। विचार ही, सकारात्मक विचार ही हमारे मन का भोजन है। तो आप सिर्फ समाचार नहीं देते हो, लेकिन मैं ये कहूंगी आप सबको एक साथ घर में बैठ करके उनके मन का भोजन दे रहे हो। उस भोजन में एक स्थान नक्की करके उसके अंदर ऐसी श्रेष्ठ बातें, आपको इस विषय में बहुत सारी आध्यात्मिक संस्थाएं, साथ में ये ब्रह्मा कुमारी विश्वविद्यालय भी बहुत मदद कर सकती है। ऐसे श्रेष्ठ संकल्प विचार को लेकर वो व्यक्ति पढ़ेगा, सारा दिन उसको वो याद रहेगा। आज हमारे पास कोई आते हैं, हमसे कोई गिफ्ट पूछते हैं। इस ईश्वरी विश्वविद्यालय में एक किताब बनी हुई, मैंने इस वर्ष आप सबके लिए वो मंगाने की बहुत कोशिश की, परंतु इतनी संख्या में मुझे उपलब्ध नहीं हो पाई। अगले साल आप सबके लिए वो गिफ्ट एडवांस बुक है, और वो गिफ्ट है थॉट्स फॉर टुडे। उसमें रोज के 100 विचार है, डेट वाइज, विदाउट ईयर वो कैलेंडर बना हुआ, और वो कैलेंडर में रोज का अगर आप डेट का निकालते हो, इतना श्रेष्ठ विचार मिलता है, मन फ्रेश हो जाता है, एक गाइडेंस मिल जाती है। आज मुझे क्या करना है, परमात्मा का आदेश हमारे पास आ जाता है, और वो आदेश के साथ शक्ति का संचार भी मन में हो जाता है। तो आप सभी अपनी पत्रिका के अंदर ऐसा कोई स्थान बनाइएगा, ऐसे कोई स्लोगन सुविचार डालिएगा जिससे आप विश्व को जोड़े हो। लेकिन इस पत्रिका दिवस के माध्यम से अब हम आगे एक नया साल शुरू करने जा रहे हैं, तो विश्व पिता को जोड़ने का श्रेष्ठ कार्य करेंगे। इन्हीं मंगल कामनाओं के साथ, शुभ कामनाओं के साथ आज हमारी बहन डॉक्टर गौरम्मा सीता रेड्डी और हम ब्रह्मा कुमारी विश्वविद्यालय की सारे जिले की राजयोग शिक्षिका बहनों का, साथ में पत्रिका संघ का निमंत्रण स्वीकार करके आप इतनी संख्या में उपस्थित हुए, ज्ञान का प्रसाद लिया, साथ साथ परमात्मा के घर से आपके लिए शुद्ध सात्विक भोजन
भोजन का प्रसाद भी तैयार हुआ, तो आप सबको पुनः निमंत्रण स्वीकार करके आए और आज जो आपको लाभ मिला इस बात को याद रख के अपने जीवन को श्रेष्ठ पद पर ले जाएंगे। इन्हीं मंगल कामनाओं के साथ, शुभकामनाओं के साथ ओम। ಹಾಗೂ ಇಲ್ಲಿಗೆ ಆಗಮಿಸಿದಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯದ ಉಪಾಧ್ಯಕ್ಷರಾದಂಥ ಶ್ರೀಯುತ ಭವಾನಿ ಸಿಂಗ್ ಅವರೇ, ಹಾಗೂ ಇದೀಗ ತಾನೇ ನಮ್ಮೆಲ್ಲರನ್ನು ಜ್ಞಾನ ದಾಸೋಹ ಉಣಬಡಿಸಿದಂಥ ಡಾಕ್ಟರ್ ಪ್ರೇಮ್ ವಸಂತ್ ಅವರೇ, ಹಾಗೂ ಕೆ ಗಣಪತಿ ಅವರೇ, ಮತ್ತು ಇಲ್ಲಿ ಬಂದಂಥ ವಾರ್ತಾ ಇಲಾಖೆಯ ಅಧಿಕಾರಿಗಳಾದಂಥ ಜಿ ಸುರೇಶ್ ಅವರೇ, ಇಲ್ಲಿ ಆಗಮಿಸಿದಂಥ ಎಲ್ಲ ಸಹೋದರ ಸಹೋದರಿಯರು, ನಾನು ಹೆಚ್ಚಿಗೆ ಮಾತಾಡುವುದಿಲ್ಲ, ಯಾಕಂದರೆ ಸನ್ಮಾನಕ್ಕೆ ಇನ್ನೂ ಸಮಯ ತಗೋತದೆ. ಅದಕ್ಕೆ ನಾನು ತಮ್ಮ ಒಂದು ಅಮೂಲ್ಯವಾದಂತಹ ಸಮಯವನ್ನು ಹೆಚ್ಚಿಗೆ ತಗೊಳ್ಳೋದಿಲ್ಲ. ಇವತ್ತಿನ ದಿವಸ ಖುಷಿಯಾಗಿದೆ. ಪತ್ರಕಾರರು ಯಾವಾಗಲೂ ಸುದ್ದಿ ಹುಡುಕೋದ್ರಲ್ಲಿ ಇರ್ತೀವಿ. ಇಷ್ಟು ಕುಂದ್ರಾದಂದ್ರೆ ನಾನು ಎಂದೂ ನೋಡಿಲ್ಲ. ಇರ್ರಿ ಅಮ್ಮರೇ, ನಿಮಗೇನು ನಾವು ಊರಾಗ ಓಡಾಡಿದ್ರೆ ನಮಗೆ ಸುದ್ದಿ ಸಿಗ್ತಾವ, ಇಲ್ಲಿ ಕುಂದ್ರೆ ಹ್ಯಾಂಗೆ ನಡೀತದ ಅಂತೀರಿ. ಆಗ ನೀವೆಲ್ಲ ಸುದ್ದಿಯನ್ನು ಕಲೆಕ್ಟ್ ಮಾಡೋದ್ರಲ್ಲಿ ಇರ್ತೀರಿ. ಇವತ್ತಿನ ದಿವಸ ಇಷ್ಟು ಚೆನ್ನಾಗಿ ಕುಳಿತು ತಾವು ಕ್ರಿಯಾಶೀಲರು, ಉತ್ಸಾಹಮಯಿಗಳು ಹಾಗೂ ಯಾವಾಗಲೂ ಚೈತನ್ಯಮಯಿಗಳು ಆಗಿದ್ದೀವಿ. ಈ ಪತ್ರಕಾರರು ಒಂದು ಪತ್ರಿಕೆಯಲ್ಲಿ ಸುದ್ದಿ ಬಂತು ಅಂದರೆ ಎಲ್ಲ ಸಮಸ್ಯೆಗಳು ಬಗೆಹರಿತಾವೆ. ಒಂದು ಹೆಣ್ಮಕ್ಳ ಸಮಸ್ಯೆ ಆಗಿರ್ಬೋದು, ಮಗು ಕಳೆದದ್ದಾಗಿರ್ಬೋದು, ಅಥವಾ ಯಾರಾದರೂ ಯಾರಿಗಾದ್ರೂ ಅನಾರೋಗ್ಯದಿಂದ ನರಳುತ್ತಿದ್ದಾಗ್ಬೋದು, ಸಮಾಜದಲ್ಲಿ ಲೋಪದೋಷಗಳನ್ನು ತಿದ್ದುವಂಥವರು ಪತ್ರಕಾರರು. ಈ ಪತ್ರಕಾರರಿಗೆ ಇರುವಷ್ಟು ಬಹುಶಃ ಮಾನ್ಯತೆ ಯಾರಿಗೂ ಇಲ್ಲ. ಆದರೆ ನಾವು ನಮ್ಮ ಇವರು ಹೇಳಿದಾಗ ನಕಲಿ ಪತ್ರಕಾರರು ಅಂತ ಹೇಳಿದ್ರು, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಜರುರತ್ತಿಲ್ಲ. ಯಾಕಂದ್ರೆ ಯಾರು ನಕಲಿ ಇದ್ದೀವಿ, ಯಾರು ಅಸಲಿ ಇದ್ದೀವಿ ಅನ್ನೋದು ಸಮಾಜನೇ ನಿರ್ಣಯ ಮಾಡ್ತದೆ. ಸಮಾಜನೇ ನಿರ್ಣಯ ಮಾಡ್ತದೆ. ನೀವು ಎಂಥ ಪತ್ರಕಾರರಿದ್ದೀರಿ, ನೀವು ಹೆಂಗೆ ಕೆಲಸ ಮಾಡ್ತಾ ಇದ್ದೀರಿ, ನಾ ಹೆಂಗಿದ್ದೀರಿ, ನಾ ಹೆಂಗೆ ಕೆಲಸ ಮಾಡ್ತೀನಿ ಅನ್ನೋದು ನಿರ್ಣಾಯಕರು ನಾವಲ್ಲ, ಸಮಾಜನೇ ನಿರ್ಣಯ. ಇಲ್ಲಿ ಈ ಒಂದು ಖುಷಿ ಏನಂದ್ರೆ, ಈ ಪತ್ರಿಕಾ ರಂಗದಲ್ಲಿ ಇಷ್ಟು ದಿವಸ ಬೀದರ್ ಜಿಲ್ಲೆಯಲ್ಲಿ ಹೆಣ್ಮಕ್ಳು ಇರಲಿಲ್ಲ. ಈಗ ಹೆಣ್ಮಕ್ಳು ಕಾಣಿಸ್ತಾ ಇದ್ದಾರೆ. ಅದು ಇನ್ನೂ ನನಗೆ ತುಂಬಾ ಸಂತೋಷ ಆಗಿದೆ. ಮೊದಲ ಒಬ್ಬರು ಸಹಿತ ಯಾಕೆ ಇರಂಗಿಲ್ಲ ಈ ಫೀಲ್ಡ್ನಾಗ, ಅದೇನು ಅಷ್ಟು ಕಷ್ಟದಿರ್ಬೋದೇನೋ. ಎಲ್ಲ ಕ್ಷೇತ್ರದಲ್ಲಿ ಡಾಕ್ಟರ್ ಇದಾರ, ಜಡ್ಜಸ್ ಇದಾರ, ಮತ್ತೆ ವಕೀಲರಿದಾರ, ಹಾಗೂ ಇಂಜಿನಿಯರ್ಗಳಿದಾರ, ಎಲ್ಲ ಕ್ಷೇತ್ರದಲ್ಲಿ ಒಳ್ಳೆಯರಿದಾರ. ಪತ್ರಿಕಾ ರಂಗದಲ್ಲಿ ಬೇರೆ ಕಡೆ ಬೆಂಗಳೂರು ಕಡೆ ಇದ್ದಾರೆ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಯಾಕಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. 20 ವರ್ಷಗಳಿಂದ ಯೋಚನೆ ಮಾಡ್ತಾ ಇದ್ದೆ. ಮೊನ್ನೆ ಪತ್ರಿಕಾಗೋಷ್ಠಿ ಕರೆದಾಗ ಹೆಣ್ಮಕ್ಳು ಬಂದಿದ್ರು, ನನಗೆ ನೋಡಿ ತುಂಬಾ ಸಂತೋಷ ಆಯಿತು. ಇದು ಅಷ್ಟು ಸರಳವಾದ ಕೆಲಸ ಅಲ್ಲ. ಪತ್ರಿಕೆ ಕಷ್ಟದ ಕೆಲಸನೇ ಇದೆ. ನಾನು ತುಂಬಾ ದಿವಸದಿಂದ ನೋಡ್ಕೊತ ಬಂದಿದ್ದೀನಿ. ಹಿಂದೆ ನಮ್ಮ ಗೆಳತಿಯಾದಂಥ ಶಕುಂತಲಾ ವಾಲಿ ಅವರು, ನಾವು ಸ್ವತಃ ಅವರು ಹೆಚ್ಚು ಓದಿರಲಿಲ್ಲ, ಸ್ವತಃ ಅಕ್ಷರ ಜೋಡಣೆಯನ್ನು ಕಲಿತು ಅಕ್ಷರ ಜೋಡಣೆಯನ್ನು ಮಾಡ್ತಿದ್ರು. ಅವತ್ತು ಅವರು ಅಕ್ಷರ ಜೋಡಣೆ ಮಾಡೋರು ಬಂದಿಲ್ಲ ಅಂತಂದ್ರೆ ತಾವೇ ಅಕ್ಷರ ಜೋಡಣೆಯನ್ನು ಮಾಡಿ ಒಂದು ಹಂತಕ್ಕೆ ಪತ್ರಿಕೆಯನ್ನು ತಂದರು. ಮೊದಲು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪತ್ರಿಕೆ ಇರ್ತಿರ್ಲಿಲ್ಲ. ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ ಇಲ್ಲಿ ಆದಾಗ 1972ರಲ್ಲಿ ನಮ್ಮ ಭೀಮಣ್ಣ ಖಂಡ್ರೆಯವರು, ವಿಶೇಷ ಕುಷ್ಟೂರವರು ಹಿಂದಿಯಲ್ಲಿ ಕನ್ನಡ ಬರ್ಕೊಂಡು ಭಾಷಣ ಮಾಡಿದ್ದು ನಾವು ನೋಡಿದ್ದೇವೆ. ಈಗ ನಮ್ಮ ಬೀದರ್ ಜಿಲ್ಲೆ ಇಷ್ಟು ಬೆಳೆದಿದೆ, ಇಷ್ಟು ಪತ್ರಕಾರರಾಗಿದ್ದಾರೆ, ಇಷ್ಟು ಕನ್ನಡ ಚೆನ್ನಾಗಿದೆ, ಇಷ್ಟು ಶಾಲೆ ಕಾಲೇಜುಗಳು ಹೆಚ್ಚಾಗಿದ್ದಾವೆ. ನಮ್ಮ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಹೊತ್ತು ಧಾರ್ಮಿಕವಾಗಿ ಜ್ಞಾನಾರ್ಜನೆಯನ್ನು ಕೊಡ್ತಾನೆ ಇರ್ತದೆ. ಇದೆಲ್ಲ ನೋಡಿ ನಮಗೆ ಬಹಳ ಸಂತೋಷ ಆಗಿದೆ. ಈ ಪತ್ರಿಕಾ ದಿನಾಚರಣೆಯಂದು ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ತಾವು ಯಾವುದೇ ಭಯವಿಲ್ಲದೆ ಸಮಾಜದ ಲೋಪದೋಷಗಳನ್ನು ತಿದ್ದುತ್ತೀವಿ. ತಮಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು
ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ, ನಿನ್ನೆ ನಾನು ಒಂದು 3 ಫೋನ್ ಮಾಡಿದ್ದೇನೆ. ಫೋನ್ ಮಾಡಿದವರಲ್ಲಿ 90% ಜನ ಬಂದಿದ್ದಾರೆ. ನನಗೆ ಸಂತೋಷ ಯಾಕೆ ಆಗ್ತದೆ ಅಂತಂದರೆ, ಹೇಳ್ತಾ ಇದ್ರು ಅವರು ಒಂದು ಜಾಗದಲ್ಲಿ ಕೂಡೋದಿಲ್ಲ, ಅವ್ರಿಗೆ ಸುದ್ದಿ ಬೇಕಂತವ ಅವ್ರು ಹೋಗ್ತಾರಂತ. ತಾವು 10-15ರಿಂದ ಇಲ್ಲಿವರೆಗೆ ತಾವು ಕುಳಿತಿದ್ದೀರಿ. ನಾನು ಹೆಚ್ಚು ಮಾತಾಡೋದಿಲ್ಲ, ಹೆಣ್ಮಕ್ಳು ಹೆಚ್ಚಿಗೆ ಮಾತಾಡ್ತಾರೆ ಅನ್ನೋ ಮಾತಿಗೆ ನಾನು ಗುರಿ ಆಗಲಾರ್ದೆ ಇನ್ನೊಮ್ಮೆ ಶುಭಕಾಮನೆ ಹೇಳಿ, ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಬೀದರ್ ಹಾಗೂ ಕರ್ನಾಟಕ ಕಾರ್ಮಿಕರ ಪತ್ರಕರ್ತರ ಸಂಘ ಸಹಯೋಗದಲ್ಲಿ ಒಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಶಿವಕುಮಾರ್ ಸರ್ ಹೇಳ್ತಾ ಇದ್ರು, ನಾವು ಒಂದಾರಿಗೆ ಮಾಡ್ತೀವಿ ಪತ್ರಿಕಾ ದಿನಾಚರಣೆ ಅಂತೇಳಿ. ಕಾರಣಾಂತರದಿಂದ ಇವತ್ತು ಮಾಡ್ತಾ ಇದ್ದರೆ ನಮ್ಮ ಭವಾನಿ ಶ್ರೀ ಠಾಕೂರ್ ಸರ್ ಹೇಳಿದಾಗೆ, ಯಾಕಂದರೆ ಒಂದೊಂದು ತಾಲೂಕಲ್ಲಿ ಒಂದೊಂದು ಸಮಯಕ್ಕೆ ಮಾಡ್ತಾ ಇರ್ತಾರೆ. ಅಲ್ಲಿ ಕೆಲವೊಂದು ಪತ್ರಕರ್ತರ ಅಧ್ಯಕ್ಷ ಆಗಿರ್ಬೋದು, ಅವರೊಂದು ಆಗಿದ್ದು ಕರೆಯುವಾಗ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿ ತಿಂಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುತ್ತೆ. ಇವತ್ತು ಈ ಒಂದು ಎಲ್ಲರ ಸಹಯೋಗದಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪ್ರತಿಮಾ ಬೆಂಜಿಯವರು ಒಂದು ಈ ಕಾರ್ಯಕ್ರಮ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರು ನಿಜವಾಗ್ಲೂ ನಾನು ಅವರಿಗೆ ತುಂಬ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಪತ್ರಕರ್ತರು ಪ್ರತಿ ಸಲ ಈ ಕಾರ್ಯಕ್ರಮ ಇಲ್ಲಿ ಮಾಡಿದ್ರು ಕೂಡ ಅವರು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾರೆ. ಹಾಗಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸಿದ್ರು ಎಷ್ಟು ಕಡಿಮೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ನಮಗೆ ನಮ್ಮನ್ನು ನಾವು ಅಂದರೆ ಯಾರು ಮತ್ತು ನಾವು ನಮ್ಮ ಕೆಲಸ ಕಾರ್ಯಗಳು ಏನು, ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕಂತೇಳಿ ನಮ್ಮನ್ನು ಬೇರೆ ಲೋಕಕ್ಕೆ ಕರೆದುಕೊಂಡು ಹೋಗಿರ್ತಕ್ಕಂಥ ಡಿ.ಕೆ. ಡಾಕ್ಟರ್ ಪ್ರೇಮಚಂದ್ ಬಾಯ್ಜಿ ಅವರು ಈ ಸದ್ಯದಲ್ಲಿ ವೇದಿಕೆಗಳಿಲ್ಲ, ಆದರೂ ಕೂಡ ಅವರು ನಿಜವಾಗ್ಲೂ ನಮಗೆ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಸಿದ್ರು ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಕಿರೀಟ ಅಂತ ಕರೆಯುವಂಥ ಬೀದರ್ ಜಿಲ್ಲೆಗೆ ಕಲಬುರಗಿಯಿಂದ ಭವಾನಿ ಶ್ರೀ ಠಾಕೂರ್ ಸಾಹೇಬರು ಬಂದು ಈ ಒಂದು ರಾಜ್ಯದ ಉಪಾಧ್ಯಕ್ಷರ ಕಾರ್ಮಿಕ ಪತ್ರಕರ್ತರ ಸಂಘ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಒಂದು ನಡೆದುಕೊಂಡಿದ್ದಾರೆ. ಅವರು ಕೂಡ ನಾನು ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೆವು, ಪತ್ರಕರ್ತರ ಸಂಘ ಬೀದರ್ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳು ನಡೀತಾ ಇದೆ. ಈಗ ಯುವ ಉತ್ಸಾಹಿಯಾಗಿರ್ತಕ್ಕಂಥ ನಮ್ಮ ಡಿ.ಕೆ. ಗಣಪತಿ ಸರ್ ಅವರು ತಮ್ಮ ಒಂದು ಯುವ ಉತ್ಸಾಹ ಅಧ್ಯಕ್ಷರಾದ ಕೆಲವು ದಿನಗಳಲ್ಲಿ ಒಂದು ಕರೋನಾ ಸಂದರ್ಭದಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಎಲ್ಲ ಪತ್ರಕರ್ತರಿಗೆ ಒಂದು ಸಹೋದರ ಭಾವನೆ, ಒಂದು ಪ್ರೀತಿ ಸೌಹಾರ್ದತೆಯನ್ನು ನಮ್ಮಲ್ಲಿರ್ತಕ್ಕಂಥ ವೈಮನಸ್ಸನ್ನು ಹೋಗಲಾಡಿಸಿ ಎಲ್ಲರೂ ಒಂದು ಮಾಡಿದ್ರಲ್ಲ, ಅವರು ಕೂಡ ನಿಜವಾಗ್ಲೂ ನಾನು ಅಭಿನಂದನೆ ಬಯಸ್ತಾ ಇದ್ದೇನೆ. ಈಗ ನಾವು ಕಾರ್ಯಕ್ರಮದ ಕುರಿತು ಯಾಕಂದರೆ ಹೆಚ್ಚು ಮಾತಾಡಲ್ಲ, ನಮ್ಮ ಭವಾನಿ ಶ್ರೀ ಠಾಕೂರ್ ಸಾಹೇಬರು ಮಾತಾಡಿದ್ದಾರೆ. ಮತ್ತು ನಮ್ಮ ಸಿದ್ದಾರೆಡ್ಡಿ ಮೇಡಮ್ ಅವರು, ಗುರಮ್ಮ ಸಿದ್ದಾರೆಡ್ಡಿ ಮೇಡಮ್ ಅವರು ಕೂಡ ಹಿರಿಯರು. ಅವರು ನಾನು ಈ ಸಂದರ್ಭದಲ್ಲಿ ಅವ್ರು ಹೇಳಬೇಕು ಮಾತಾಡ್ಕೊಂಡ್ಬಂದರೆ, ಸಮಾಜ ಸೇವೆಯ ಮೂಲಕ ಈ ಇಡೀ ಸಮಾಜದಲ್ಲಿ ಬಡವರು ಯಾರು ನಿರ್ಗತಿಕರಿರ್ತಾರೆ, ಏನು ಅಸಹಾಯಕರಿರ್ತಾರೆ, ಅವರಿಗೆ ಶಿಕ್ಷಣ ಕರ್ತಾರೆ, ನಮ್ಮ ಮಕ್ಕಳಿಗೂ ಕೂಡ ಒಂದು ತಮ್ಮ ಫೌಂಡೇಶನ್ಗಳ ಮುಖಾಂತರ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರಿಗೆ ಇನ್ನೊಂದು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅಂತಂದರೆ, ನಾವು ಪತ್ರಕರ್ತರ ಮಕ್ಕಳಿಗೆ ಪೊಲೀಸಿನವರು ಸನ್ಮಾನ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ತಮ್ಮೆಲ್ಲ ಪತ್ರಕರ್ತರ ಪರವಾಗಿ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ಮೇಡಮ್. ಈ ಒಂದು ಇಂತಹ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಉಪಸ್ಥಿತರಿರ್ತಕ್ಕಂಥ ಮತ್ತು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಕೂಡ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರ ಸಹೋದರರು ಮತ್ತು ನಮ್ಮ ಎಲ್ಲ ಹಿರಿಯ ಕಿರಿಯರಿದ್ದಾರೆ. ತಮ್ಮೆಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ಮತ್ತು ಮೊದಲನೇದಾಗಿ ತಮ್ಮೆಲ್ಲರಿಗೂ ಪತ್ರಿಕಾ ದಿನಾಚರಣೆ ಶುಭಾಶಯಗಳನ್ನು ಎಲ್ಲರಿಗೆ ಹೇಳ್ತಾ, ಇವತ್ತು ನಾನು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಇವತ್ತು ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ವಿಶ್ವವಿದ್ಯಾಲಯದ ಕುರಿತು ಒಂದೆರಡು ನಾನು ಅನಿಸಿಕೆಗಳನ್ನು ಹೇಳ್ತಾ ಇದ್ದೇನೆ. ವಿಶ್ವವಿದ್ಯಾನಿಲಯಗಳು ಹೇಗಾಗ್ತದೆ, ವಿಶ್ವವಿದ್ಯಾನಿಲಯಗಳು ಜಗತ್ತಿಗೆ ಒಂದು ಜ್ಞಾನವನ್ನು ಮತ್ತು ಬೆಳಕನ್ನು ಕೊಡ್ತಕ್ಕಂಥ ಕೇಂದ್ರಗಳಾಗಿವೆ. ಅಂಥದ್ರಲ್ಲಿ ಇವತ್ತು ಆಧುನಿಕ ಶಿಕ್ಷಣ ಹೇಗಿದೆ ಅಂತಂದರೆ, ಆಧುನಿಕ ಶಿಕ್ಷಣ ಇವತ್ತು ಕೇವಲ ಕಮರ್ಷಿಯಲ್ ಆಗಿದೆ. ಅಂತಂದರೆ ನಮ್ಮ ಮಕ್ಕಳಿಗೆ ನಾವೆಂಥ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಮಕ್ಕಳಿಗೆ ನಾವು ಎಷ್ಟೊಂದು ದುಡ್ಡನ್ನು ಗಳಿಸ್ತಾನೆ, ಅವನು ಯಾವ ಹಂತಕ್ಕೆ ಇದು ಮಾಡ್ತಾನೆ ಅಂತೇಳಿ ಒಂಥರ ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ತೀವಿ. ಆದರೆ ಇವತ್ತು ಆ ಮಕ್ಕಳಿಗೆ ನಾವು ನೈತಿಕ ಮೌಲ್ಯ, ಮಾರಲ್ ವ್ಯಾಲ್ಯೂಸನ್ನು ಏನು ನಾವು ಕಲಿಸೋದಿಲ್ಲ. ಆದರೆ ಅಂತಹ ಒಂದು ಕೆಲಸವನ್ನು ಯಾವ ವಿಶ್ವವಿದ್ಯಾನಿಲಯಗಳು ಕಲಿಸೋದಿಲ್ಲ ಅಂತ ಒಂದು ಜ್ಞಾನವನ್ನು ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯ ಒಂದು ನಮ್ಮನ್ನು ಆತ್ಮ, ಮನಸ್ಸು, ಜೀವಾತ್ಮ, ಪರಮಾತ್ಮ ಅಂದರೆ ನಮ್ಮನ್ನು ನಾವು ಏನು ಅನ್ನೋದನ್ನು ನಮ್ಮ ಆತ್ಮಾವಲೋಕನೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಇಲ್ಲಿ ನಮ್ಮ ದೇಶೀಯದ ವಿಶ್ವಪರ್ಯಂತ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಅವರಿಗೆ ಎಷ್ಟು ಅಭಿನಂದನೆಗಳು ಸಲ್ಲಿಸಿದ್ರು ಕಡಿಮೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಪತ್ರಕರ್ತರು ಕೂಡ ನಿಜವಾಗ್ಲೂ
ನಮ್ಮ ಜವಾಬ್ದಾರಿ ಭಾಳ ಸಮಾಜದ ಮೇಲೆ. ನಮಗೆ 4ನೇ ಅಂಗ ಅಂತ ಯಾಕೆ ಹೇಳ್ತಾರಪ್ಪ ಅಂದರೆ ನಮ್ಮ ಜವಾಬ್ದಾರಿ ಅಷ್ಟಿದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಯಾವಾಗ ಕುಂಟುತ್ತಾವು ಅವ್ರು ಎಚ್ಚರಿಕೆ ಗಂಟೆಯನ್ನು ಬಾರಿಸುವ ಕೆಲಸ ಯಾರು ಮಾಡ್ತಾ ಇದ್ರೆ ನಾವು ಕಾರ್ಯಾಂಗ ಮಾಡುತ್ತೆ. ಅಂತ ಒಂದು ಮಾಡೋ ಕೆಲಸ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಆಗಲೇ ಭವಾನಿ ಡಾಕ್ಟರ್ ಸಾಹೇಬ್ ಹೇಳ್ತಾ ಇದ್ರು, ಏನಾದರೂ ಸಮಸ್ಯೆ ಇದ್ರೆ ನಮ್ಮ ಹತ್ತಿರ ಬರ್ತಾರೆ ಅಂತೇಳಿ. ಒಂದು ವೇಳೆ ನ್ಯಾಯಾಲಯಕ್ಕೆ ಬಂದ್ರೆ ಬೇಗ ನಮ್ಗೆ ನ್ಯಾಯ ಸಿಗುತ್ತೋ ಗೊತ್ತಿಲ್ಲ. ಬಟ್ ಆದರೆ ಜನ ಏನು ಮಾಡ್ತಾರೆ, ಏನಾದ್ರು ಸಮಸ್ಯೆ ಆದ ತಕ್ಷಣ ಇಮಿಡಿಯೇಟ್ ನಮ್ಮ ಪತ್ರಕರ್ತರಲ್ಲಿ ಬರ್ತಾರೆ, ಸರ್ ನಮಗೆ ಸಮಸ್ಯೆ ಆಗಿ ನೋಡಿ ಸರ್ ಇಂಥ ಪೇಪರ್ ಮಾಡಿ ನಮ್ಗೆ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಬಟ್ ಅಧಿಕಾರಿಗಳು ಕೂಡ ಯಾವ ವಿಷಯವನ್ನು ಪತ್ರಿಕೆಯಲ್ಲಿ ಬರುತ್ತೆ ಅವಾಗ ಅದರ ಕಣ್ಣು ತೆರೆಸಿ ನೋಡಿ ಅದಕ್ಕೆ ಪ್ರಥಮ ಆದ್ಯತೆ ಕೊಡ್ತಾರೆ. ಅಂತ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಅಷ್ಟೇ ಅಲ್ಲದೆ ನಮ್ಮ ವಿಶ್ವಾಸನೀಯ ಕೂಡ ಅಷ್ಟೇ ಮುಖ್ಯ ಇದೆ. ನಾವು ಇನ್ನೊಂದು ಕಾಲೇಜ್ ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ನಮ್ಮೆಲ್ಲರಿಗೆ ಹೆಚ್ಚಿನ ಮಾಧ್ಯಮ ಯಾವಾಗ ರೇಡಿಯೋ ಆಗಿತ್ತು. ರೇಡಿಯೋದಲ್ಲಿ ಯಾವ ಸುದ್ದಿ ಬರುತ್ತೆ, ನ್ಯೂಸ್ ಬರುತ್ತೆ, ಅದನ್ನೇ ಕಾಯ್ಕೊಂಡು ಕೊಡ್ತಾ ಇದ್ದಾರೆ. ಅದರಲ್ಲಿ ಯಾವಾಗ ಬರುತ್ತೆ ಅದೇ ನಾವು ಸತ್ಯವನ್ನು ನಾವು ನಂಬ್ತಾ ಇದ್ದೇವೆ. ಬಟ್ ಅಷ್ಟೊಂದು ವಿಶ್ವಸನೀಯವನ್ನು ನಾವು ಕಾಯ್ದುಕೊಂಡಿತ್ತು. ಬಟ್ ಇವತ್ತು ನಮ್ಮ ಮಾಧ್ಯಮ ಕೂಡ ಅಷ್ಟೊಂದು ಕಾಯ್ದುಕೊಂಡಿದೆ. ಬಟ್ ಆದರೆ ಅದನ್ನು ಪಾವಿತ್ರತೆಯನ್ನು ಕೂಡ ನಾವು ಕಾಯ್ದುಕೊಂಡು ಹೋಗುವುದು ನಮ್ಮ ಮೇಲೆ ಜವಾಬ್ದಾರಿ ಇದೆ. ನಾವು ಯಾವುದೇ ಆಗಲಿ ಸುದ್ದಿ ಬರೆಯಬೇಕಾದ್ರೆ ನಿಖರ ಮಾಹಿತಿ ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ಬರೀಬೇಕು. ಯಾಕಂದರೆ ಊಹಾಪೋಹಗಳು, ಗಾಳಿ ಸುದ್ದಿಗಳು ಏನಾದರೂ ಬಂದರೆ ಜನರಲ್ಲಿ ಏನಾದರೂ ಒಂದು ವಿಶ್ವಾಸ ನಾವು ಹೋಯ್ತಾ ಬಂದರೆ ಮಾಧ್ಯಮಗಳು ನಾವು ಇರ್ತಕ್ಕಂಥ ನಮ್ಮ ಮೌಲ್ಯಗಳನ್ನು ನಾವು ಕಳ್ಕೊಳ್ತೇವೆ ಅಂತ ಹೇಳ್ತಾ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ನಾವು ಎಚ್ಚರಿಕೆಯಿಂದ ಮಾಡಬೇಕು. ಒಂದು ಏನಾದರೂ ಮಾಡೋದ್ರಿಂದ ನಾವು ಮಾಧ್ಯಮಗಳಲ್ಲಿ ಒಂದೇ ಸಣ್ಣ ಸಮಸ್ಯೆ ಆದರೂ ಕೂಡ ಅದು ಇನ್ನೊಂದು ಪರಿಣಾಮ ಬೀರ್ತದೆ ಸಮಾಜದ ಮೇಲೆ. ನಾವು ಯಾವಾಗಲೂ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ನಾವು ಕೆಲಸ ಮಾಡೋದು, ಸಮಾಜದ ಕೋಮು ಸೌಹಾರ್ದತೆ ಉಂಟು ಮಾಡೋದಾಗಿರಲಿ, ಒಂದು ಒಳ್ಳೆಯ ಮೆಸೇಜನ್ನು ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ನಮ್ಮ ಸಹೋದರ ಹೇಳ್ತಾ ಇದ್ರು, ನಮ್ಮ ಪತ್ರಕರ್ತರೆಲ್ಲ ನಕಲಿ ಪತ್ರಕರ್ತರ ಹಾವಳಿ ಭಾಳ ಆಗಿದೆ ಅಂತೇಳಿ. ನಾನು ಈ ಸಂದರ್ಭದಲ್ಲಿ ಒಂದು ಮಾತಾಡ್ತೀನಿ, ನಕಲಿ ಪತ್ರಕರ್ತರ ಹಾವಳಿ ಭಾಳ ಆಗಿದೆ, ನಿಜ ಇದೆ. ಬಟ್ ಆದರೆ ನಾವು ಸಂಘಟಿತರಾಗಿದ್ದಾಗ ನಮ್ಮಲ್ಲಿ ಯಾರು ಬರಲ್ಲ. ಈಗ ನಾವು ತಾಲೂಕು ಮಟ್ಟದಲ್ಲಿ ಯಾರು ಇರಲ್ಲ, ತಾಲೂಕು ಮಟ್ಟದಲ್ಲಿ ನಮ್ಮ ಪತ್ರಕರ್ತರ ಸಂಘ ಇರ್ತಾರೆ. ಆದರೆ ನಮ್ಮ ಜೊತೆ ಅವ್ರು ಬರ್ತಾ ಇದ್ರೆ ನಾವು ಬರುವಾಗ ನಕಲಿ ಪತ್ರ ನಾವು ಏನಾದ್ರು ಕ್ವಶನ್ ಮಾಡ್ತಾ ಇದ್ರೆ ನೀವು ಯಾರಪ್ಪ ಯಾಕೆ ಬರ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಹತ್ರ ಯಾರು ಸಿಗುವುದಿಲ್ಲ ಅವರು. ಈಗ ವಾರ್ತಾ ಇಲಾಖೆ ಒಂದೇ ಅಲ್ಲ, ವಾರ್ತಾ ಇಲಾಖೆ ಪತ್ರಿಕಾ ಮಿತ್ರ ಅಂತ ಪತ್ರಿಕಾ ಇಲಾಖೆ ಮಿತ್ರ ಅಂತಂದ್ರೆ ಒಂದು ನಾಡಿದ ಎರಡು ಮಕ್ಕಳಿದಂತೆ. ನೀವಿದೆ ಅಂದ್ರೆ ನಾವಿದ್ದೀವಿ, ನಾವಿದೆ ಅಂದ್ರೆ ನೀವಿದೆ. ವಾರ್ತಾ ಇಲಾಖೆ ಅಂತಂದ್ರೆ ವಾರ್ತಾ ಇಲಾಖೆ ಇರೋದು ಏಕಾಗಿ, ನೀವಿದೆ ಅಂದ್ರೆ ನಾವು ವಾರ್ತಾ ಇಲಾಖೆ ಇದೆ. ಅಲ್ಲಿ ಏನಪ್ಪ ಅಂತಂದ್ರೆ ವಾರ್ತಾ ಇಲಾಖೆ ಮಾತ್ರ ಜವಾಬ್ದಾರಿ ಅಷ್ಟೇ ಅಲ್ಲ, ಪತ್ರಕರ್ತರು ಕೂಡ ಇದೆ. ನಾವು ನೀವು ಸೇರಿದ್ರೆ ನಾವು ಎಂಥ ಸಮಸ್ಯೆಗಳು ಕೂಡ ನಾವು ಬಗೆಹರಿಸತಕ್ಕಂಥ ಶಕ್ತಿ ನಮ್ಮಲ್ಲಿದೆ. ನಾವು ಎಲ್ಲರೂ ಸಹಕಾರ ಮಾಡಿ ನಾವು ಎಲ್ಲದಕ್ಕೂ ನಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಶುಭಾಶಯಗಳು ಹೇಳುತ್ತಾ, ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಬೀದರ್ ಹಾಗೂ ಡಾಕ್ಟರ್ ಎಸ್ ಎಸ್ ಸಿದ್ದಾರ್ಗಿ ಫೌಂಡೇಶನ್ ಬೀದರ್ ಹಾಗೂ ನಮ್ಮ ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇಂದಿನ ಪತ್ರಿಕಾ ದಿನಾಚರಣೆ ಹಮ್ಮಿಕೊಂಡಿದ್ದೀರಿ. ಜೊತೆ ಅಭಿವೃದ್ಧಿಯ ಬದುಕಿಗೆ ರಾಜಯೋಗ ಇದನ್ನು ಈಗಾಗಲೇ ಎಲ್ಲರೂ ಇದರ ಸಭೆ ಉಂಡಿದ್ದೀರಿ. ನಮ್ಮ ಮೊದಲಿಗೆ ಬಹಳ ತುಂಬುವುದರಿಂದ ನಮ್ಮ ಎಲ್ಲ ಮಾಧ್ಯಮಿಕರ ಸಲುವಾಗಿ ರಾಜಯೋಗಿ ಹೀಗೆ ಬ್ರಹ್ಮಕುಮಾರಿ ಈಶ್ವರಿ ಧನ್ಯವಾದ ವ್ಯವಸ್ಥೆ. ಯಾಕಂದ್ರೆ ನಾವು ಪತ್ರಕರ್ತರು 24/7 365 ಡೇಸ್ ನಾವು ಟೆನ್ಷನಲ್ಲೇ ಕೆಲಸ ಮಾಡ್ತಿರ್ತೀವಿ. ಸೊ ಯಾಕಂದ್ರೆ ಅನಿವಾರ್ಯ ಅಂತದ್ರಿ, ನಮ್ಗೆ ಹಬ್ಬ, ಹುಣ್ಣಿ, ಸಂಡೇ, ಮಂಡೇ ಏನೇನಿರಲಿಲ್ಲ. ಎಲ್ರಿಗೂ ಕೆಲವರಿಗೆ ಸಂಡೇ ಅಂತ ಅಟ್ಲೀಸ್ಟ್ ಹಾಲಿಡೇ ಇರ್ತದೆ. ನಮ್ಮ ಪತ್ರಕರ್ತರಿಗೆ ಹಾಲಿಡೇನೇ ಇರೋದ್ರಿ. ಸೊ ಆ ನಿಟ್ಟಿನಲ್ಲಿ ನಿರಂತರ ನಾವು ಸೇವೆ ಮಾಡ್ತೇವೆ ಅನ್ನೋದನ್ನು ಗುರುತಿಸಿ ಈ ರೀತಿಯಿಂದ ಶಾಂತಿ ಎರಡು ತಾಸು ಶಾಂತಿ ಗೊತ್ತಾಗಿಲ್ಲ. ಯೂಶಲಿ ತಾವು ಅನುಭವ ಆಗಿರ್ಬೋದು. ನಾವು ಪತ್ರಕರ್ತರಂದ್ರೆ 24 ಬಿಸಿ ಇರ್ತೀವಿ. ಯಾರಿಗೆ ಪತ್ರಿಕಾಗೋಷ್ಠಿ ಒಂದು ಕಾರ್ಯಕ್ರಮ ಅಂದ್ಕೊಂಡು ಉದ್ಘಾಟನೆ ಮಾಡತ್ತಾನೆ ಇರೋದು. ಉದ್ಘಾಟನೆ ಮಾಡಿದ ತಕ್ಷಣ ಯಾರು ಕಾಣೋದು ಅಂತಲೂ ಹೋಗ್ಬಿಡ್ತಾರೆ. ಸೊ ಅಂಥದ್ರಾಗ ಎಲ್ಲರೂ ಇದು ಬೇಕು ನಮ್ಮ ಯಾಕಂದ್ರೆ ಕಾರ್ಯಕ್ರಮ ನಮ್ಮದು. ಪತ್ರಿಕಾ ದಿನಾಚರಣೆ ಅಂದ್ರೆ ನಮ್ಮ ಹಬ್ಬ ಇದ್ದಾಗ, ಅದೊಂದು ಹಬ್ಬ ಇದ್ದಾಗ ಆಚರಿಸಬೇಕು ಅಂತ ನಮ್ಮ ಭಾವನೆ. ಸೊ ಆ ರೀತಿಯಲ್ಲೇ ನಾವು ಇದೊಂದು ಈ ಪತ್ರಿಕಾ ದಿನಾಚರಣೆ ಆಚರಿಸ್ತಾ ಬರ್ತಾ ಇದ್ದೀವಿ. ಸೊ ಈ ತಾನೇ ಅಕ್ಟೋಬರ್ದಾಗ 1843 ಕ್ರಿಶ್ಚಿಯನ್ ಪಾದ್ರಿ ಹರ್ಬನ್ ಮೋಗ್ಲಿ ಅಂತವರು ಆಕ್ಚುಲಿ ಆ ಕ್ರಿಶ್ಚಿಯನ್ ಪಾದ್ರಿಯರು ತಮ್ಮ ಧರ್ಮ ಪ್ರಚಾರಕ್ಕಾಗಿ ಈ ಪತ್ರಿಕೆ ಪ್ರಾರಂಭ ಮಾಡಿದ್ರು ಮಂಗಳೂರಲ್ಲಿ, ಮಂಗಳೂರು ಸಮಾಚಾರ ಅಂತ ಹೆಸರು. ಸೊ ಅದೇ ನಿರಂತರವಾಗಿ ಈ ಪತ್ರಿಕೋದ್ಯಮ, ನಮ್ಮ ಕನ್ನಡ ಪತ್ರಿಕೋದ್ಯಮ ಪ್ರಾರಂಭ ಆಯಿತು. ಅಂದಿನಿಂದ ನಾವು ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ದೀವಿ. ಆಕ್ಚುಲಿ ಜುಲೈ 1 ಮಾಡಬೇಕು, ಕೆಲವೊಂದು ಅನಿವಾರ್ಯ ಕಾರಣದಿಂದ ಕೆಲವೊಂದು ಹಂಗಾಗಿ ಇಡೀ ಒಂದು ತಿಂಗಳು ಜುಲೈ 1ರಿಂದ 31ರವರೆಗೂ ನಾವು ಇಡೀ ರಾಜ್ಯಾದ್ಯಂತ ಪತ್ರಿಕಾ ದಿನಾಚರಣೆ ಆಚರಿಸ್ತೀವಿ. ಆ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹಂಚ್ಕೊಳ್ಳೋಣ ಅಂತ. ಯಾಕಂದ್ರೆ ನಾವೆಲ್ಲ ಒಬ್ಬರು ಅದೇ ಅಲ್ಲ, ನಾವು ಕಾರ್ಯಕ್ರಮ ಬರ್ತೀವಿ, ವಿಜಯ ಟಿವಿ ಪ್ರೆಸ್ ಮೀಟು ಅಟೆಂಡ್ ಕಾರ್ಯಕ್ರಮ ಮಾಡಿ ತಮ್ಮ ಮನೆಗೆ ಹೋಗ್ತೀವಿ. ಹಂಗಾಗಲ್ಲ ಬೇಡ, ಇದು ಪತ್ರಿಕಾ ದಿನಾಚರಣೆ ಮಾಡಿ ಎಲ್ಲರೂ ಈ ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡೋದಾಗ್ಲಿ, ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಮಾಡೋದಾಗ್ಲಿ, ಈ ರೀತಿಯ ಪತ್ರಿಕೋದ್ಯಮ ನಮ್ಗೆ ಯಾವುದೇ ನಿಟ್ಟಿನಲ್ಲಿ ಪತ್ರಿಕಾ ವಿಲೇಕರರಿಗೆ ಸನ್ಮಾನ ಮಾಡೋದಾಗ್ಲಿ, ಸೊ ಛಾಯಾಗ್ರಾಹಕರಿಗೆ ಸನ್ಮಾನ ಮಾಡೋದಾಗ್ಲಿ,
ಸೊ ಈ ರೀತಿಯಿಂದ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ಸೇವೆ ಮಾಡಿದಂಥವ್ರಿಗೆ ಗುರುತಿಸಿ ಸನ್ಮಾನ ಮಾಡೋದಾಗಲಿ, ಇಡೀ ದಿವಸ ಒಂದು ದಿವಸ ಹಬ್ಬದ ವಾತಾವರಣದಿಂದ ಎಲ್ಲ ನಮ್ಮ ಮಾಧ್ಯಮಿಕರು ಸೇರಲಿ ಅನ್ನೋ ದೃಷ್ಟಿಯಿಂದ ಈ ಉದ್ದೇಶದಿಂದ ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಈ ಮೂರು ಫೌಂಡೇಶನ್ ಮಾಡಿರೋದು ಬಹಳ ಶ್ಲಾಘನೀಯ, ಬಹಳ ಸಂತೋಷ. ಆಮೇಲೆ ಎಲ್ಲ ಬೀದರ್ ಪತ್ರಕರ್ತರಿಗೆ ಅಭಿನಂದಿಸ್ತೀನಿ. ಯೂಶಲಿ ಎಲ್ಲರೂ ಆಗ ರಿಲ್ಯಾಕ್ಸ್ ಆಗಿ ಬಂದಿರಿ. ಯೂಶಲಿ ಈ ತರದ ಕಾರ್ಯಕ್ರಮಕ್ಕೆ ನಾವು ಕೊಡಲೇ, ಯಾಕಂದ್ರೆ ನನ್ನ ಅನುಭವ ಹೇಳ್ತೀನಿ. ನಾವಾದ್ರೂ ಹೋಗಿದ್ದೆವು ಒಂದು 10 ನಿಮಿಷ, ಅರ್ಧ ತಾಸು, ಆದ್ರೆ 1 ತಾಸು, 2.5-3 ತಾಸು ಕೂತಿದ್ದು ಇಲ್ಲೇ ಇಲ್ಲ. ಸೊ ಅದ್ರ ಕೂತಿದ್ರೆ ಮೊದಲು ಅಭಿನಂದನೆ ಸಲ್ಲಿಸ್ತೀನಿ. ಸೊ ಈ ನಿಟ್ಟಿನಲ್ಲಿ ಯಾಕಂದ್ರೆ ಪತ್ರಕರ್ತರ ಇಡೀ 4ನೇ ಪ್ರಜಾಪ್ರಭುತ್ವ 4ನೇ ಅಂಗ ತೆಗೆಸಿದ್ರು. ಅದು ಧೈರ್ಯವಾದ ತಾವು ವಿಶ್ವಾಸ ಮಾಡ್ಬೋದು. ಮೊನ್ನೆ ಅಂದ್ರೆ ಒಂದು 4-5 ವರ್ಷ ಮೊದಲ ಎಷ್ಟು ವಿಶ್ವಾಸ ಜನ ನಮ್ಮ ಮೇಲೆ ಇಟ್ಟಾರ ಅಂತಂದ್ರ ಎಲ್ ವಿ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಶಾಕರಾ ಕುಲಕರ್ಣಿ ಅಂತ ಅವರು ಅವ್ರ ಮಗಳು ಕಾಲೇಜ್ ಹೋಗ್ತಾ ಇದ್ರು. ಇವತ್ತು ಕಾಡಪ್ಪ, ಇವತ್ತು ಸೂಚಿಯ ಹೋಗೋಣ. ಪಾಪ ಎಲ್ಲಿ ಬಂದ್ರ, ಟಿವಿದಾಗ ಬಂದಿಲ್ಲ, ಪೇಪರ್ದಾಗ ಬಂದಿಲ್ಲ, ಸುಮ್ಮನೆ ತೆಗೀಸ ಅಲ್ಲವ ನಾ ಪ್ರಿನ್ಸಿಪಲ್ ಇದ್ದೀನಿ, ಸೂಟಿಯದ ಹೋಗೋಣ ಅಂತ ಕೇಳಿದ್ರಿ. ಅದಕ್ಕೆ ಪೇಪರ್ ಆಗಿಲ್ಲದ, ಪೇಪರ್ನಾಗ ತೋರ್ಸು, ಟಿವಿದಾಗ ತೋರ್ಸು ಅಂದ್ರ ಅಷ್ಟು ವಿಶ್ವಾಸ ಜನ ನಮ್ಗೆ. ಯಾಕೆ ಪತ್ರಕರ್ತನಾಗ ಅಷ್ಟು ವಿಶ್ವಾಸ ಇದೊಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೋಡಿ, ಯಾರೇ ಇರಲಿ ಬರ್ತಾರ, ಎಲ್ಲಿ ಹೋಲಿಲ್ಲ ಲಾಸ್ಟ್ ಪೇಪರ್ನ ಕೊಡ್ಬೇಕು, ಪೇಪರ್ನ ಕೊಟ್ಟರು ಕೆಲಸ ಆಗ್ತಾವ ಅಂತ ತಿಳಿಸಿಲ್ಲ. ಹೌದಿಲ್ಲ ಹೇಳಿ, ನಿಮ್ಮಲ್ಲಿ ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲಿ ಯಾವ ಆಫೀಸ್ನಾಗ ಕೆಲಸ ಆಗಿಲ್ಲ, ಎಲ್ಲಿ ಆಗಿಲ್ಲ, ಅಥವಾ ಏನಾರ ಸಾಮಾಜಿಕ ಸಮಸ್ಯೆ ಅದ, ಅಥವಾ ಏನಾರ ಗಟರ್ದು, ರೋಡ್ದು ಏನಾರ ಸಮಸ್ಯೆ ಅದ ಬದುಕಿಸಿ ಒಂದು ಪತ್ರಿಕೆದಾಗ ಒಂದು ಕೊಟ್ಟಾಗ, ಆ ಪತ್ರಿಕೆದಾಗ ಸುದ್ದಿ ಬಂದಾಗ ಇಲ್ಲೇ ನಮ್ಮ ವಾರ್ತಾಧಿಕಾರಿಯರ ಇವರು ತಾವು ಮೊದಲ ಭಾಳ ಸಿಸ್ಟಮ್ ಇಟ್ಟಿದ್ರಿ. ಯಾವುದೇ ಪತ್ರಿಕೆ ಈ ತರದ ಸಮಸ್ಯೆಗಳು ಬಂದಾಗ ಆ ಸಂಬಂಧಪಟ್ಟ ಇಲಾಖೆಗೆ ಕಳಿಸಿದ್ರು. ಆ ಇಲಾಖೆ ರೋಡ್ ಇಮಿಡಿಯೇಟ್ ಆದ ತಕ್ಷಣ ಅದನ್ನು ಸ್ಪಂದಿಸಿ ಆ ರೋಡ್ ರಿಪೇರ್ ಆಗಲಿ ಅಥವಾ ಏನೋ ಸಮಸ್ಯೆ ಇದ್ರೆ ಸಮಸ್ಯೆ ಬಗೆಹರಿಸ್ತಿದ್ರು. ಸೊ ಆ ನಿಟ್ಟಿನಲ್ಲಿ ನಮ್ಮ ಪತ್ರಕರ್ತರು ನಾವು ಸದಾ 24/7 ನಾವು ಕೆಲಸ ಮಾಡ್ತಾ ಇರ್ತೀವಿ. ಸೊ ಸಾಮಾಜಿಕ ಕಳಕಳಿ, ಸಮಾಜದಲ್ಲೂ ಸಹ ಅಕಸ್ಮಾತ್ ಯಾರಿಗಾರ ಸಮಸ್ಯೆ ಆಗಿತ್ತು, ಯಾರ ಮಹಿಳೆಯರಿಗಾಗಲಿ, ಸಮಾಜದವರಿಗಾಗಲಿ, ಅಥವಾ ದೀನದಂತರಿಗೆ ಏನಾರ ಅವ್ರಿಗೆ ಏನಾದಾಗಲಿ, ಮನೆ ಶಾಂತಿ ನೋಡಿ ಪ್ರಾಬ್ಲಮ್ ಇದ್ದಾಗೆಲ್ಲ ನಮ್ಮಲ್ಲಿ ಬರ್ತಾರೆ. ಯಾಕೆ ಬರ್ತಾರ? ಒಂದು ವಿಶ್ವಾಸದಿಂದ ಪೇಪರ್ನ ಹಾಕಪ್ಪ, ಪೇಪರ್ನ ಹಾಕೋದ್ರಿಂದ ನಾವು ಸರ್ಕಾರ ಹಾಗೂ ಜನರ ಮಧ್ಯೆ ಕೊಂಡಿಯಾಗಿ ನಾವು ಕೆಲಸ ಮಾಡ್ತೀವಿ. ಇದು ನಮ್ಮ ಸಮಸ್ಯೆ ಸರ್ಕಾರದ ಮಟ್ಟಕ್ಕೆ ಹೋಗ್ತದ. ಸರ್ಕಾರ ಸಂಬಂಧಪಟ್ಟ ಇಲಾಖೆಯವರಿಗೆ ಅಂತಾರ, ಸಂಬಂಧಪಟ್ಟ ಇಲಾಖೆಯವರು ಅವ್ರಿಗೆ ಸಮಸ್ಯೆ ಬಗೆಹರಿಸ್ತಾರೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಪತ್ರಕರ್ತರು ಮಾಡ್ತಾ ಇದ್ದಾರೆ, ಅವರಿಗೆ ಅಭಿನಂದನೆಗಳು. ಯಾಕಂದ್ರೆ ಬಹಳ ಜನ ಪತ್ರಕರ್ತರು ಆಗ್ಬೇಕಂತಾರ, ಅದು ಬರಲ್ರಿ, ಅದು ಹಣೆ ಬರಬೇಕು. ಬಹಳ ಮಂದಿ ನಿಮಗೂ ಗೊತ್ತಿರ್ಬೋದು, ನಾ ಬೇರೆ ಪ್ರಶ್ನೆ ಕೊಟ್ಟರು ಭಾರಿ ಅದ. ಆಮೇಲೆ ಇವತ್ತು ಯಂಗ್ಸ್ಟರ್ಸ್ ಬಂದು ಬಹಳ ಪ್ರಶ್ನೆ ಬರ್ಬೇಕು ಅಂತ ಬಹಳ ಕ್ಯಾಶ್ ಅದ. ಇದು ಎಷ್ಟು ದೂರ ಬೆಟ್ಟ ಕಣ್ಣೆ ನೋಡಿದಂತ ಎಷ್ಟು ಚಲೋ ಅದ, ಅಷ್ಟೇ ಬಹಳ ತ್ರಾಸ ಅದ ರೀ. ಬಹಳ ಬರೀ ಎಲ್ಲ ಆಫೀಸರ್ ಹೋಗ್ತೀವಿ, ಆಫೀಸರ್ ಸಾಲ ಮಾಡಿದಾರ, ಮಿನಿಸ್ಟರ್ ಬರೋತೀವಿ, ಮಿನಿಸ್ಟರ್ ಸಾಲ ಮಾಡಿದಾರ, ಎಲ್ಲಿ ಪೇಪರ್ ಬಂದ್ರೆ ಟ್ರೀಟ್ಮೆಂಟ್ ಮಾಡ್ತಾರ, ನಮಗೆ ಕುಡಿಸ್ತಾರ, ಚಾ ಕುಡಿಸ್ತಾರ, ಕುಂದಿಸ್ತಾರ, ಒಂಥರ ಕಷ್ಟ ಕೊಡ್ತಾರ. ಇದು ಹಿನ್ನೆಲೆ ಏನಂದ್ರ ಅದು ಅಷ್ಟೊಂದು ಯಾವಾಗ ಕೊಡ್ತಾರೆ ನಮಗಂತಂದ್ರ ನಾವು ಆ ಲೆವೆಲ್ ಇದ್ದಾಗ, ಆ ಲೆವೆಲಿಗೆ ಬೆಳೆದಾಗ. ಯಾಕಂದ್ರೆ ಒಂದು ಪತ್ರಿಕೆ ತೆಗೆಯೋದು ಅಷ್ಟೊಂದು ಕಷ್ಟ ಅಲ್ರಿ. ನಮ್ಮ ದೇಶಿ ಭಾಷಾದಾಗ ಒಂದು ಪೇಪರ್ ಡೈಲಿ ತೆಗೆಯೋದಂದ್ರ ಈ ಡೆಲಿವರಿ ಆದಾಗ, ಡೆಲಿವರಿ ಸೀಸನ್ ಡೆಲಿವರಿ. ಯಾಕಂದ್ರೆ ಇವತ್ತೊಂದು ಪೇಪರ್ ತೆಗಿಬೇಕಾದ್ರೆ ಅವತ್ತು ಸುದ್ದಿ ಬೇಕು, ಎಲ್ಲ ಒಬ್ಬ ಪ್ರಿಂಟರ್ ಹಿಡ್ಕೊಂಡು, ಹುಡುಗ ಹಾಕೊಂಡು, ಕಂಪೋಸಿಟ್ ಹಿಡ್ಕೊಂಡು, ಪ್ರಿಂಟ್ ಆದ್ಮೇಲೆ ಬರ್ದಿವ್ಸ ಆ ಪೇಪರ್ ಒಯ್ದು ಹಾಕಿದಾಗ ಮಾತ್ರ ಅದ್ರ ವ್ಯಾಲ್ಯೂ ರೀ. ಪೇಪರ್ ಆ ಟೈಮಿಗೆ ಬಿಡ್ಲಿಲ್ಲ ಅದ್ರ ಬರ್ದಿರಿ. ಸೊ ಹಾಗಾಗಿ ಬಹಳ ಮುಖ್ಯದಂತದ್ದು. ಸೊ ಬಹಳ ಕಷ್ಟ ರೀ, ಒಬ್ಬರು ಬರ್ಲಿಲ್ಲ ಅಂದ್ರೆ ಇಡೀ ಕೆಲಸ ಭಯಂಕರ ತ್ರಾಸ. ಬಹಳ ಮಂದಿ ಏನಪ್ಪ ಪೇಪರ್ ತೆಗೆದೋರೆ ಗೊತ್ತದ ಇದು ಪೇಪರ್ ಎಷ್ಟು ಕಷ್ಟ ಅಂತ ದಿವಸದಿಂದ, ಯಾಕಂದ್ರೆ ಒಂದ್ ದಿವಸದಿಂದ ಅಲ್ರಿ. ಹಂಗಾಗಿ ಇವತ್ತು ಯಂಗಸ್ಟರ್ಸ್ ಏನಲ್ಲಿ ಇರ್ತಾರೆ, ಗ್ಲಾಮರ್ ಅದ, ಬಹಳ ಮಂದಿ ಮಸ್ತ್ ಅದ, ಸೆನ್ಸ್ ಅದಲ್ಲ, ಭಾರಿ ಗ್ಲಾಮರ್ ಅದ, ದುಡ್ಡು ಹೊಡಿಬಹುದು, ಮಸ್ತ್ ದುಡ್ಡು ಆಗ್ತವ. ಹಂಗಾದ್ರೆ ಇವತ್ತ ಯಂಗಸ್ಟರ್ಸ್ ತಿಳ್ಕೊಳ್ತಾರ, ಅದು ಸಾಧ್ಯನೇ ಇಲ್ಲ. ಅದು ಕೆಲವರಿಗೆ ಅನಿಸ್ತದದು, ಆ ಥರದ್ದೇನಿಲ್ಲ. ಸೊ ಈ ನಿಟ್ಟಿನಲ್ಲಿ ಇನ್ನೂ ನಮ್ಮ ಕಲಬುರಗಿ ಬೀದರ್ ಪತ್ರಕರ್ತರ ಸಂಘ ಇನ್ನೂ ಆಕ್ಟಿವ್ ಆಗಿ ಕೆಲಸ ಮಾಡಲಿ. ಅದೇ ರೀತಿಯಿಂದ ನಮ್ಮ ಸಂಘಟನೆ ನಾವು ಸಂಘ ಯಾಕಂದ್ರೆ ಎಲ್ಲರೂ ಒಗ್ಗಟ್ಟಾದಾಗ ಮಾತ್ರ ಒಂದೇನಾದ್ರು ಕೆಲಸ ಮಾಡಬೇಕಾಗ್ತದೆ. ಈ ತಾನೇ ಅಧ್ಯಕ್ಷ ಹೇಳಿದ್ರು ನಮ್ಮ ಕೋವಿಡ್ ನಲ್ಲಿ ಅಂತ ಹೇಳಿ. ಈಗ ಅದು ತಾವು ಗೊತ್ತಿರ್ಬೋದು, ಕೋವಿಡ್ ನಾಗ ಎಲ್ಲರೂ ಲಾಕ್ಡೌನ್ ಅಂತ ಎಲ್ಲರೂ ಮನೆಯಾಗಿರುವಂತಂದ್ರ ನಾವು ರೋಡ್ ಆಗಿರ್ತಿದ್ದೆವು. ಯಾಕೆ ರೋಡ್ ಆಗಿರ್ಲಿಲ್ಲ ಅಂದ್ರೆ ನಾವು ನಡೀತಿದ್ದಿಲ್ಲ. ಕೆಲವರಿಗೆ ಸುದ್ದಿಗಳು, ಫೋಟೋಗಳು, ವಿಡಿಯೋಗಳು ನಾವು ಜನರಿಗೆ ಮುಟ್ಟಿಸ್ಬೇಕಲ್ರಿ. ಸೊ ಅಂತ ಕೆಲಸ ಮಾಡಿದಾಗ ಸುಮಾರು ಜನ ಹೋದ್ರು. ನಮ್ಮ ಗೋಪಿ
ಕಲಬುರಗಿಯ ಬೀದರ್ ಜಿಲ್ಲೆಯ ನಮ್ಮ ಮಿತ್ರರು ನಾವು ಆಕ್ಚುಲಿ ಪ್ರಜಾವಾಣಿದಾಗ ಒಟ್ಟಿಗೆ ಮಾಡಿದೆವು, ಅವರು ಸಹ ಕೋವಿಡ್ ನಿಧನರಾದರು. ಸೊ ಈ ರೀತಿಯಿಂದ ಸುಮಾರು 70 ಜನ ನಮ್ಮ ಮಾಧ್ಯಮ ಮಿತ್ರರು ಕಳ್ಕೊಂಡ್ರು. ಸೊ ಈ ನಿಟ್ಟಿನಲ್ಲಿ ನಮ್ಮ ಸಮಾಜ ಸೇವೆ ಈಗ ಬ್ರಹ್ಮಕುಮಾರಿ ಸಮಾಜ ಸೇವೆ ಯಾವ ರೀತಿ ಮಾಡ್ತಾರೆ ಧಾರ್ಮಿಕವಾಗಿ, ಹಾಗೆ ನಮ್ಮ ಪತ್ರಕರ್ತರು ಇದೊಂದು ಸಮಾಜ ಸೇವೆ ನಾವು ಎಷ್ಟೇ ಮಾಡಿದ್ರು ಕಮ್ಮಿ ಅದ. ಸೊ ಇದೊಂದು ದೇವರು ಕೊಟ್ಟಿರ್ತದ ನಮಗೆ, ಇದೊಂದು ಭಾಗ್ಯ. ಒಬ್ಬ ಪತ್ರಕರ್ತರಾಗೋದು ಭಾಗ್ಯ, ನಿಮಗೆ ಅನುಭವ ಇರ್ಬೋದು ಸುಮಾರು. ಇದೊಂದು ದೇವರು ಕೊಟ್ಟಲ್ಲ, ಇದನ್ನ ನಾವು ಕರೆಕ್ಟ್ ಆಗಿ ಸದ್ಬಳಕೆ ಮಾಡ್ಕೊಂಡು ಹೋಗೋಣ. ಆ ನಿಟ್ಟಿನಲ್ಲಿ ನಮ್ಮ ಪತ್ರಕರ್ತರ ಸಂಘವೂ ಸಹ ನಮ್ಮ ಈಗಾಗಲೇ ರಾಜ್ಯಾಧ್ಯಕ್ಷರು ಶಿವಾನಂದ ತಗಲವರು ಆಕ್ಟಿವ್ ಆಗಿದ್ದಾರೆ. ಸೊ ಈ 31 ಪ್ಲಸ್ ಕಾಸರಗೋಡು 32 ಜಿಲ್ಲೆಯ ಸಂಘ ಆಕ್ಟಿವ್ ಆಗ್ತಾ ಇದೆ. ಯಾವೇ ಸಂದರ್ಭಗಳಲ್ಲಿ ಸುಖ ದುಃಖ ಪ್ರೀತಿ ವಿಶ್ವಾಸ ಅವ್ರ ಪತ್ರಕರ್ತರ ಶ್ರೇಣದಾಗಿ ದುಡಿದೇ ನಮ್ಮ ಪತ್ರಕರ್ತರ ಸಂಘ. ಸೊ ಈ ನಿಟ್ಟಿನಲ್ಲಿ ನಮ್ಮ ಸಂಘ ಆಕ್ಟಿವ್ ಆಗಿ ಸುಮಾರು 1932 ಸ್ಥಾಪನೆ ನಮ್ಮ ಸಂಘ 92 ವರ್ಷ. ಡಾಕ್ಟರ್ DVG ಗುಂಡಪ್ಪನವರು ಪ್ರಾರಂಭ ಮಾಡಿದ ಸಂಘ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಸುಮಾರು 8,000 ಜನ ನಮ್ಮ ಸಂಘದ ಸದಸ್ಯರು ಇಡೀ 32 ರಾಜ್ಯದ ಜಿಲ್ಲಾದ್ಯಂತ ಇದ್ದಂತ ಈ ಸಂಘ ಒಂದು ಬಲಿಷ್ಠ ಸಂಘವಾಗಿದೆ. ಸೊ ಈ ರೀತಿಯಿಂದ ಎಲ್ಲ ಸಂಘಟನೆಗಳು ಇರ್ತಾವ, ಇದು ಮನೆಯನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತಾವ, ಎಲ್ರಿಗೂ ತಗೊಂಡು ಹೋಗೋದಂತೆ ದೊಡ್ಡ ಗುಣ ಇರ್ತದ. ಸೊ ಆ ರೀತಿಯಲ್ಲಿ ನಮ್ಮ ಸಂಘ ಕಾರ್ಯನಿರತ ಸಂಘ ಆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಇದರಲ್ಲಿ ಈಗಾಗಲೇ ಹೇಳಿದೆ ಸ್ವಲ್ಪ ಏನೋ ಸಮಸ್ಯೆಗಳಿರೋದ್ರಿಂದ ನಮ್ಮಲ್ಲಿ ನಮ್ಮ ಕಲಬುರಗಿ ಬೀದರ್ ಬಹಳ ಮುಷ್ಕಿಲ, ಪತ್ರಿಕಾ ಭವನ ಆದ್ರೂ ನಮ್ಮ ಕೈಯಾಗಿ ಸಿಗಲಿಲ್ಲ. ಸೊ ಆ ನಿಟ್ಟಿನಲ್ಲಿ ಸಹ ನಮ್ಮ ಅಧ್ಯಕ್ಷರುಗಳು ಮಾತಾಡಿದ್ವಿ, ಜಿಲ್ಲಾಧಿಕಾರಿಗಳು ಮಾತಾಡ್ತಿದ್ದ ಇರ್ಲಿ, ಅದು ನಾವು ಹೆಚ್ಚು ಕಮ್ಮಿ ಮನೆಯದಾಗೆ ಅಣ್ತಂದಿರೋದಾಗೆ ಸ್ವಲ್ಪ ಭೇದ ಭಾವ ಇರ್ತಾವ, ಅದನ್ನ ಬಿಟ್ಟು ನಾವು ಒಗ್ಗಟ್ಟಾಗಿ ಮಾತ್ರ ನಮ್ಮ ಎಲ್ಲರೂ ರೀತಿಯಾಗ್ತದೆ. ಯಾಕೆ ಆಕ್ಚುಲಿ ಶೇರ್ ನಾವು ಪತ್ರಿಕಾ ಭವನ ಹಾಕಿಸಿ ನಾವು ಪತ್ರಕರ್ತರು ನಾವು ಕಾರ್ಯಕ್ರಮ ಮಾಡಲಿಲ್ಲ, ನಾವು ಪತ್ರಿಕಾ ಭವನ ನಮ್ಮ ಕೈಗಿಲ್ಲ ಅಂತ ಇದೊಂದು ದೊಡ್ಡ ದುರಂತ. ಸೊ ಈಗಾದ್ರೂ ಪರವಾಗಿಲ್ಲ, ಪರವಾಗಿಲ್ಲ, ಎಲ್ಲರೂ ಸೇರಿಸಿಂದ ಒಗ್ಗಟ್ಟಿನಿಂದ ಆಗಿ ಪತ್ರಿಕಾ ಭವನಗೋಸ್ಕರ ನಾವು ಪತ್ರಿಕಾ ದಿನಾಚರಣೆ ಆಚರಿಸೋಣ. ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮಿಕರು ತಮ್ಮೆಲ್ಲ ಬಿಡು ಸಭೆಯಲ್ಲೂ ಸಹ ಎಲ್ಲ ಮಾಧ್ಯಮಿಕರು, ಅಕ್ಕ ತಂಗಿಯರು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿದೆ. ಎಲ್ಲರೂ ನಮ್ಮ ಸಂಘ ಪರವಾಗಿ ಅಭಿನಂದನೆ ಸಲ್ಲಿಸಿದ ಮಾತು ಮುಗಿಸಿದೆ. ಜೈ ಹಿಂದ್, ಜೈ ಕನ್ನಡ. ನಮ್ಮ ಈ 3 ಸಂಘದ ವತಿಯಿಂದ ತಮಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಯಾವಾಗಲೂ ನಮ್ಮ ಪತ್ರಕರ್ತರ ಹಿತವನ್ನು ಕಾಪಾಡುತ್ತಿರುವ ಜಿ ಸುರೇಶ್ ಸಾಹೇಬರು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಗುರುದೇವಿ ಅಕ್ಕನವರು, ಜ್ಯೋತಿ ಅಕ್ಕನವರು, ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ ಸ್ವಾಮಿ ಅವರು, ವಿರೂಪಾಕ್ಷ ಗಾಡ್ಗಿ ಅವರು, ಜಯರಾಜ್ ದಾಬಶೆಟ್ಟಿ ಅವರು, ಗಂಧರ್ವ ಸೇನಾ ಸಾಹೇಬರು, ಶಿವಶರಣ ವಾಲಿ ಸಾಹೇಬ್ ಅವರು, ಹಿರಿಯ ಪತ್ರಕರ್ತರಾದ ನಾಗಶೆಟ್ಟಿ ಧರಂಪುರ್ ಅವರು, ಸುನಿಲ್ ಕುಲಕರ್ಣಿ ಅವರು, ಶ್ರೀನಿವಾಸ್ ಚೌಧರಿ ಅವರು, ಪೃಥ್ವಿರಾಜ್ ಅವರು, ಶಶಿಕಾಂತ್ ದೀಕ್ಷಿತ್ ಅವರು, ವಿಜಯ್ ಕುಮಾರ್ ಪಾಟೀಲ್ ಅವರು, ಹುಸೇನಿ ಅವರು, ಕಲ್ಯಾಣ ರಾಯ್ ಚೌಕಾಪುರ್ ಅವರು, ಸೋಮನಾಥ್ ಹೆಗಡೆ ಅವರು, ಅನಿಲ್ ಅವರು, ರವಿಸ್ವಾಮಿ ಅವರು, ಗೋಪಿಚಂದ್ ಅವರು, ಸಂತೋಷ್ ಚಟ್ಟಿ ಅವರು ಹಾಗೂ ಭಾರತಿ ಬಸವ ಕಲ್ಯಾಣ್ ಅವರ ಸೇರಿದಂತೆ ಜಿಲ್ಲೆಯ ವಿವಿಧ ಕಡೆಯಿಂದ ಆಗಮಿಸಿರುವ ಪತ್ರಕರ್ತರ ಬಾಂಧವರಿಗೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಹಿರಿಯರು ಆಗಮಿಸಿದ್ದಾರೆ. ನಮ್ಮ ಈ ಸುಂದರವಾದ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸಂಘಟಿತ ಹೋರಾಟ ನೀಡಿರುವ ನಮ್ಮ ಸಹೋದರಿ ಭರಂಜಿಯವರ ಪಾದಗಳಿಗೆ ನಾನು ನಮಸ್ಕರಿಸ್ತೇನೆ. ಜುಲೈ 1 ನಮಗೆ ಗೊತ್ತಿರುವಂತೆ ಪತ್ರಿಕಾ ದಿನಾಚರಣೆ. ವರ್ಷವಿಡೀ ನಾವು ಬೇರೆಯವರ ಸೇವೆಯನ್ನು ಮಾಡುತ್ತಾ ಬರ್ತಾ ಇದ್ದೇವೆ. ಅಂತಹದ್ರಲ್ಲಿ ಇಂಥ ಕೆಲವೊಂದು ಸಂಘಟನೆಗಳು ನಮ್ಮನ್ನು ಗುರುತಿಸಿ ಸನ್ಮಾನ ಮಾಡಬೇಕಂತ ಅಂದಾಗ ಬಹಳ ಸಂತೋಷ ಅನಿಸ್ತದೆ. ವಿಶೇಷವಾಗಿ ಸರಳತೆಯ ಪ್ರತೀಕ, ಶಾಂತಿಯ ಪ್ರತೀಕವಾಗಿರುವ ಇಂಥ ಪಾವನ ರಾಮ ಅಲ್ಲಿ ನಮ್ಮನ್ನು ಕರೆಸಿ ಸನ್ಮಾನ ಮಾಡಬೇಕೆಂಬ ಭರಂಜಿಯವರ, ಪ್ರತಿಮಾತ್ವರ ಹಾಗೂ ಮತ್ತೆ ನಮ್ಮ ಗುರಮ್ಮ ಸಿದ್ದಾರೆಡ್ಡಿ ಅವರ ಒಂದು ವಿಚಾರ ನಿಜಕ್ಕೂ ಸಂತೋಷ ತರುತ್ತದೆ, ಒಂದು ಕಡೆ ಖುಷಿ ತರುತ್ತದೆ. ಯಾಕಂದ್ರೆ ಜೀವನ ಬಹಳ ಸರಳತೆ ಇಲ್ಲ, ಕಷ್ಟದ ಅನೇಕ ಸಂದರ್ಭದಲ್ಲಿ ನಮಗೆ ಶಾಂತಿಯ ಅವಶ್ಯಕತೆ ಇದೆ. ಇವಾಗಲೇ ತಿಳಿಸಿದ್ರು ಗುರುಜಿಯವರು, ಜೀವನದಲ್ಲಿ ಏನಾದ್ರೂ ಮಾಡ್ಬೇಕಂದ್ರೆ ಮೊದಲು ನಗಲ ತರಬೇಕು, ಶಾಂತಿಯಿಂದ ಕಾಪಾಡಬೇಕಂತ. ಸತ್ಯ ಅಲ್ಲ, ನಮ್ಗೆ ಜರೂರಿ ಇಲ್ಲ. ಇಲ್ಲ ಅಂದ್ರೆ ನಾವು ಸುಂದರವಾದ ಜೀವನ ರೂಪಿಸಿಕೊಳ್ಳುವುದು ಕಷ್ಟದ ಮಾತಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಆತ್ಮವನ್ನು ಪರಮಾತ್ಮನಿಗೆ ಕೊಂಡೊಯ್ಯಲು ರಾಜಯೋಗ ಅಭ್ಯಾಸ ಮಾಡುವ ಬ್ರಹ್ಮಕುಮಾರಿ ಈಶ್ವರಿ ಸಂಸ್ಥೆಯ ಸೇವೆ ಶ್ಲಾಘನೀಯವಾಗಿದೆ ಎಂಬ ಮಾತು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ವಿಶ್ವದ 146ಕ್ಕೂ ಅಧಿಕ ದೇಶಗಳಲ್ಲಿ ಕೇವಲ ಮಹಿಳೆಯರಿಂದಲೇ ನಡೆಯುವ ಜಗತ್ತಿನ ಏಕೈಕ ಸಂಸ್ಥೆ ಇದಾಗಿದ್ದು ನಮ್ಮನ್ನು ಸಂತೋಷಿಸುತ್ತದೆ.
1936ರಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯವು ಈಗಿನ ಪಾಕಿಸ್ತಾನ ದೇಶದ ಸಿಂಧ್ ಪ್ರಾಂತದಲ್ಲಿ ಉದಯವಾಯಿತು. ಬ್ರಹ್ಮಬಾಬಾ ಎಂದು ಕರೆಯುವ ಲೌಕಿಕ ಹೆಸರಿನ ಲೇಖರಾಜ್ ಅವರು ಈ ಸಂಸ್ಥೆ ಹುಟ್ಟು ಹಾಕಿದ್ರು ಎಂಬ ಮಾತು ಒಂದು ಕಡೆ ನಮ್ಮನ್ನು ಖುಷಿಪಡಿಸ್ತಾ ಇದೆ. ಅದೇ ರೀತಿ BK ಬಹನ್ಜಿ, ಪ್ರತಿಮಾ ಬಹನ್ಜಿ ಅವರ ಬಗ್ಗೆ ಹೇಳಬೇಕಾದ್ರೆ ಅವರು ಸದಾ ಇಲ್ಲಿಗೆ ಬರುವ ನಾಗರಿಕರನ್ನು ಜ್ಞಾನ ದಾಸೋಹ ನೀಡುವಲ್ಲಿ ನಿರತರಾಗಿರ್ತಾರೆ. ಅವರ ಸೇವೆ ನಾವೆಲ್ಲರೂ ಕೊಂಡೊಯ್ಯಲೇಬೇಕಾಗುತ್ತೆ. ಅದೇ ರೀತಿ 1960ರಲ್ಲಿ ಅವರು ಗುಜರಾತ್ನ ವಡೋದರದ ಒಂದು ಪಟ್ಟಣದಲ್ಲಿ ಜನ್ಮ ತಾಳಿದರು. ತಾಯಿಯವರು 16ನೇ ವರ್ಷಕ್ಕೆ ಬ್ರಹ್ಮಕುಮಾರಿ ಸೇವೆಯಲ್ಲಿ ನಿರತರಾಗಿರುವುದು ಜೊತೆಗೆ ಸಂಪೂರ್ಣ ತನ್ನ ಸೇವೆಯನ್ನು ಸಮರ್ಪಿತ ಮಾಡಿದ್ದಾರೆ. 63ರ ಈ ವಯಸ್ಸಿನಲ್ಲಿ ಅವರು ಒಂದು ಸೇವೆ ಮಾಡ್ತಾ ಇರುವುದು ನಮಗೆ ಇನ್ನೊಂದು ಕಡೆ ಸಂತೋಷ ತರ್ತಾ ಇದೆ. 500ಕ್ಕೂ ಹೆಚ್ಚು ಗ್ರಾಮಗಳನ್ನು ಸುತ್ತಾಡಿದ BK ಬಹನ್ಜಿ ಅವರು 150ಕ್ಕೂ ಹೆಚ್ಚು ಸಹೋದರಿಯನ್ನು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಬ್ರಹ್ಮ ಸಿದ್ದಾರೆಡ್ಡಿ ಅವರ ಬಗ್ಗೆ ಹೇಳಬೇಕಾಗಿತ್ತು. ಈ ಸಂದರ್ಭದಲ್ಲಿ ವೈದ್ಯಕೀಯ ರಂಗದಲ್ಲಿ ಡಾಕ್ಟರ್ SS ಸಿದ್ದಾರೆಡ್ಡಿ ಸಾಹೇಬರು ಮಾಡಿದ ಸೇವೆ ಬಹಳ ಶ್ಲಾಘನೀಯವಾಗಿದೆ. 25 ವರ್ಷಗಳ ಮೊದಲು ನಾನು ಅವರನ್ನು ಕಂಡಾಗ ಬಡವರ ಮತ್ತು ರೋಗಿಗಳ ಸೇವೆ ಅವರು ಮಾಡಿದ ರೀತಿ ಮೆಚ್ಚುವಂತಿದೆ. ಸದ್ಯ ಬ್ರಹ್ಮ ಸಿದ್ದಾರೆಡ್ಡಿ ಅವರು ಕೂಡ ರಾಜಕೀಯ ರಂಗದಲ್ಲಿದ್ದರೂ ಸಾಮಾಜಿಕ ಕಳಕಳಿ ಅಪಾರ ಹೊಂದಿದ್ದಾರೆ. ಕೆಲಸದ ಒತ್ತಡದಲ್ಲಿ ಅವರು ಸಮಾಜದ ಸೇವೆಗೆ ಮುಂದಾಗುತ್ತಿರುವುದು ನಮ್ಮನ್ನು ಇನ್ನಷ್ಟು ಖುಷಿ ತಂದುಕೊಡ್ತಾ ಇದೆ. ಬಂಧುಗಳೇ, ಪತ್ರಕರ್ತರ ದಿನಾಚರಣೆ ಈ ಸಂದರ್ಭದಲ್ಲಿ ನಾವು ಸರ್ಕಾರ ಹಾಗೂ ಸಮಾಜದ ಮಧ್ಯೆ ಕೊಂಡಿಯಾಗಿ ಕೆಲಸ ಮಾಡೋದಲ್ಲದೆ ಒಂದು ಸುಂದರ ಸಮಾಜಕ್ಕಾಗಿ ಸೇವೆ ಸಲ್ಲಿಸಬೇಕಾಗಿದೆ. ನಾವು ಒಂದು ವೇಳೆ ಜವಾಬ್ದಾರಿ ಮತ್ತು ಕೆಲಸವನ್ನು ಮಾಡಿದರೆ ಸಮಾಜ ಸುತ್ತ ದುರ್ಗತಿಯತ್ತ ಹೋಗುತ್ತದೆ. ನಾನು ಮೊನ್ನೆ ಹೇಳಿದೆ ಒಂದು ಮಾತು, ರೋಗಗ್ರಸ್ತ ಪತ್ರಕರ್ತನಾದರೆ ಸಮಾಜ ಕೂಡ ರೋಗಗ್ರಸ್ತ ಆಗುತ್ತೆ ಅಂತ. ಸತ್ಯದ ಮಾತು. ನಾವು ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ನಾವು ಸುದ್ದಿ ಬರೆಯುವಾಗ ನಮ್ಮ ಆತ್ಮಸಾಕ್ಷಿಯಾಗಿ ಸತ್ಯದ ದಾರಿಯಲ್ಲಿ ಸುದ್ದಿಗಳನ್ನು ಪ್ರಕಟಿಸಿದರೆ ನಾವು ಬರುವಂತ ದಿನದಲ್ಲಿ ಇನ್ನ ಉನ್ನತ ಮಟ್ಟಕ್ಕೆ ಹೋಗುವಂತ ಎಲ್ಲ ಇದು ಇವೆ. ಹಾಗಾಗಿ ಪತ್ರಿಕಾ ದಿನಾಚರಣೆಯ ದಿನದಂದು ಹೆಚ್ಚೇನು ಹೇಳ್ತಾ ನೋಡಲ್ಲ. ನನಗೊಂದು ಸಂತೋಷ ಇದೆ. ಬೀದರ್, ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ 3 ಮಧ್ಯದಲ್ಲಿ ಇದೆ. ನಾವು ಈ 3 ಮಧ್ಯದಲ್ಲಿ ಗಡಿ ಭಾಗದಲ್ಲಿದ್ರೂ ಕೂಡ ಪತ್ರಿಕೆ ತೆಗೆಯುವುದೇ ಒಂದು ಕಷ್ಟದ ಮಾತಾದರೂ ಎಲ್ಲ ಪತ್ರಕರ್ತರು ಸಂಘಟಿತ ಹೋರಾಟದಿಂದ ಇನ್ನು ನಾವು ಒಳ್ಳೆಯ ರಂಗದಲ್ಲಿ ಮುನ್ನಡ್ತಾ ಇರುವುದು ಸಂತೋಷ ಎನಿಸುತ್ತದೆ. ವಿಶೇಷವಾಗಿ ಪತ್ರಕರ್ತರು ಇಂದು ಕಷ್ಟದ ಇದರಲ್ಲಿದ್ದಾರೆ. ಯಾಕಂದ್ರೆ ಅವರಿಗೆ ಯಾವುದೇ ರೀತಿಯ ಸರ್ಕಾರಗಳು ಇಲ್ಲ. ಆದರೂ ಕೂಡ ಮೊನ್ನೆ ಕೋವಿಡ್ ಸಂದರ್ಭದಲ್ಲಿ ನಾವು ಯಾವ ರೀತಿ ಸೈನಿಕರು, ವೈದ್ಯರು ಮಾಡಿದ್ರು ಸೇವಾ ಆ ಇದರಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ನಾವು ಕೆಲಸವನ್ನು ಮಾಡಿದ್ದೇವೆ. 50ಕ್ಕೂ ಹೆಚ್ಚು ಪತ್ರಕರ್ತರು ರಾಜ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ಇವತ್ತು ಅವರ ಕುಟುಂಬಗಳಿಗೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಒಂದು ಕುಟುಂಬಕ್ಕೆ 5 ಲಕ್ಷ ಒಲಿಸಿದ್ರು ಕೂಡ ಆ ಮನೆಗೆ ದುಃಖ ನಾವು ಭರಿಸಲು ಸಾಧ್ಯವಿಲ್ಲ. ಶಿವಾನಂದ ತಗಡೂರವರ ನೇತೃತ್ವದ ಒಳ್ಳೆಯ ಕೆಲಸಗಳು ನಡೀತಾ ಇವೆ. ನಮ್ಮ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಸಾಹೇಬರು ಕೂಡ ಬೀದರ್ನ ಎಲ್ಲ ಪತ್ರಕರ್ತರಿಗೆ ಸಹಕಾರ ಮಾರ್ಗದರ್ಶನ ನೀಡುತ್ತಾ ಬರ್ತಿರುವುದು ನಂಗೆ ಸಂತೋಷ ತಂದಿದೆ. ಸಾಹೇಬ್ರೆ, ಕೆಲ ನಕಲಿ ಪತ್ರಕರ್ತರು ಕೂಡ ಅವಳಿ ಹೆಚ್ಚಾಗ್ತಿದ್ದು ಈಗಾಗಲೇ ನಾವು SP ಸಾಹೇಬರಿಗೆ, ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ನಾವು ಅದನ್ನ ಹೇಳಿದ್ದೇವೆ. ವಾರ್ತಾಧಿಕಾರಿಗಳು ಸಮ್ಮುಖದಲ್ಲಿ ಹೇಳ್ತಾ ಇದ್ದೀನಿ, ಸಾಹೇಬ್ರೆ ಕರೆಕ್ಟ್ ಯಾರು ಸೇವೆ ಮಾಡ್ತಾರ ಈ ಪತ್ರಿಕಾ ರಂಗದಲ್ಲಿ ಅಂತವರನ್ನು ತಾವು ಸಹಕಾರ ಕೊಡಿ. ಯಾರು ನಕಲಿ ಪತ್ರಕರ್ತರಿದ್ದಾರ ಅವ್ರಿಗೆ ಸ್ವಲ್ಪ ದೂರ ಇಟ್ರ ನಮಗೂ ಬರುವಂತ ದಿನದಲ್ಲಿ ಒಳ್ಳೆ ಹೆಸರನ್ನ ಬರ್ತದಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮನ್ನು ಕರೆಸಿ ಪ್ರಾಸ್ತಾವಿಕ ನುಡಿ ಹೇಳಲು ಅವಕಾಶ ಮಾಡಿಕೊಟ್ಟ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯಕ್ಕೂ ಹಾಗೂ ಬ್ರಹ್ಮ ಸಿದ್ದಾರೆಡ್ಡಿ ಫೌಂಡೇಶನ್ಗೂ ಧನ್ಯವಾದವನ್ನು ಹೇಳ್ತೀನಿ. ಧನ್ಯವಾದಗಳು. ಈಶ್ವರಿಯ ವಿಶ್ವವಿದ್ಯಾಲಯ ಸ್ಥಾಪಕರಾಗಿರುವಂತಹ ಬ್ರಹ್ಮ ಬಾಬಾ ಅವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಇವತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ
ರಾಜಯೋಗ ಕೇಂದ್ರ ಪಾವನಧಾಮ ಈ ಒಂದು ಸನ್ಮಾನಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡಿರುವಂತ ಮೊಟ್ಟ ಮೊದಲನೇದಾಗಿ ಶೈಕ್ಷಣಿಕ ಕ್ರಾಂತಿಯನ್ನ, ಸಾಮಾಜಿಕ ಕ್ರಾಂತಿಯನ್ನ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕ್ರಾಂತಿಯನ್ನ ಮಾಡುವ ಜೊತೆಗೆ ಇದೇ ಮೊಟ್ಟ ಮೊದಲನೇ ವರ್ಷ ಪತ್ರಕರ್ತರಿಗೆ ಅಭೂತಪೂರ್ವ ಸನ್ಮಾನವನ್ನ ಮಾಡಿರುವಂತ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್, ಜೊತೆಗೆ ಪತ್ರಕರ್ತರನ್ನ ಇಲ್ಲಿ ಸೇರಿಸಲಿಕ್ಕೆ ಸಹಕಾರವನ್ನ ಕೊಟ್ಟಿರುವಂತ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಗಳ ಒಂದು ಜಂಟಿ ಆಶ್ರಯದಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆ ಜೊತೆಗೆ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸನ್ಮಾನ ಹಾಗೂ ಜಿಲ್ಲೆಯ 125 ಜನ ಪತ್ರಕರ್ತರಿಗೆ ವಿಶೇಷ ಸನ್ಮಾನ ಸಮಾರಂಭವನ್ನ ಅದ್ದೂರಿಯಾಗಿ ಇಲ್ಲಿವರೆಗೆ ನಡೆಯಿತು. ತಮ್ಮ ಅಮೃತ ಹಸ್ತದಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸುಮಾರು 1.5 ಗಂಟೆಗಳವರೆಗೆ ಅನೇಕ ಚಟುವಟಿಕೆಗಳ ಮೂಲಕ ತಮ್ಮ ಹಿತೋಪದೇಶವನ್ನ, ಸಂದೇಶವನ್ನ, ಅಧ್ಯಾತ್ಮದ ರುಚಿಯನ್ನ ಉಳಿಬಡಿಸಿರುವಂತ ಮೌಂಟ್ ಅಬುದ ಪ್ರಖ್ಯಾತ ಕ್ಯಾನ್ಸರ್ ರೋಗ ತಜ್ಞರು, ಜೊತೆಗೆ ಅಂತಾರಾಷ್ಟ್ರೀಯ ವಾಗ್ಮಿಗಳಾಗಿರುವಂತ ಡಿಕೆ ಡಾಕ್ಟರ್ ಪ್ರೇಮ್ ಮಸಂತ್ ಭಾಯಿಜಿ ಅವರಿಗೆ ಈ ಒಂದು ವೇದಿಕೆಯ ಮೂಲಕ ಅವರಿಗೆ ಅನಂತ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ರಾಜಸ್ಥಾನದ ಖ್ಯಾತ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಪ್ರೇಮ್ ಮಸಂದ್ ಅವರು ಮುಖ್ಯ ಅತಿಥಿಗಳಾಗಿ ಮಾತನಾಡಿ, ಇಂದು ಅತಿಯಾದ ಒತ್ತಡದಿಂದ ವ್ಯಕ್ತಿಯ ಬದುಕು ಅಶಾಂತಿಯಿಂದ ಸಾಗ್ತಾ ಇದೆ. ವ್ಯಕ್ತಿಯು ದೇಹದಲ್ಲಿ ರಕ್ತದೊತ್ತಡ, ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ಸರಿಯಾಗಿದ್ದರೂ ಕೂಡ ಅತಿಯಾದ ಉದ್ವೇಗದಿಂದ ಹೆಚ್ಚು ಹೃದಯಘಾತಗಳು ಸಂಭವಿಸ್ತಾ ಇವೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದರು. ಅವಿಭಕ್ತ ಕುಟುಂಬಗಳು ಹೋಗಿ ಚಿಕ್ಕ ಚಿಕ್ಕ ಕುಟುಂಬಗಳಾಗಿ ಮಾರ್ಪಾಡಾಗ್ತಾ ಇವೆ. ಇದರಿಂದ ಏಕಾಂತ ಕಾಡ್ತಾ ಇದೆ. ಒಂಟಿತನದಿಂದ ಚಿಂತೆಗಳು ಜಾಸ್ತಿಯಾಗಿ ರೋಗಗಳನ್ನು ಹುಟ್ಟು ಹಾಕ್ತಾ ಇವೆ. ಡಿಪ್ರೆಷನ್, ನಿರುತ್ಸಾಹ, ಯಾಕಾದರೂ ಹುಟ್ಟಿದೆನೋ ಎನ್ನುವಂತಹ ಮನೋಭಾವನೆಗಳು ವ್ಯಕ್ತಿಯನ್ನು ನೋವಿನ ಪ್ರಪಾತಕ್ಕೆ ತಳ್ಳುತ್ತಾ ಇವೆ. ಆದ್ದರಿಂದ ಪ್ರತಿದಿನ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮಗಳನ್ನು ಮಾಡಿ ಮನಸ್ಸು ಪ್ರಶಾಂತವಾಗಿಟ್ಟುಕೊಳ್ಳಬೇಕೆಂದು ಸಲಹೆ ನೀಡಿದರು. ಹಣದ ಹಿಂದೆ ಬೀಳದೆ ನೆಮ್ಮದಿ ಮತ್ತು ಶಾಂತಿಯನ್ನು ನಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸಬೇಕೆಂದು ಸಲಹೆ ನೀಡಿದರು. अगर मेरा सॉफ्टवेयर पॉजिटिव है, पावरफुल है, पर्पसफुल है, तो मेरा हार्डवेयर बॉडी भी ठीक काम करेगा. अभी रिसर्च में पता लग गया कि हमारा एक ब्रेन इधर है और दूसरा ब्रेन हमारा इंटेस्टाइन है, जीआईटी आते हैं. जो इस ब्रेन में होता है वो आंतों में रिफ्लेक्ट होता है. इसीलिए आंतों की बीमारी वेरी कॉमन है, क्योंकि यहाँ जो चल रहा है अपहीबल, वो यहाँ भी अपहीबल चल रहा है. जितना मैं यहाँ पर हेवी होऊंगा उतना यहाँ पर भी हेवी होगा. अब हेवी क्यों होते हैं? पहली बात, एक कारण है आज के समय को देखते हुए, पहला कारण है हमारा माइंड प्री ऑक्यूपाइड हो गया है. प्री ऑक्यूपाइड माइंड का अर्थ है एक समय पर हम बहुत फाइलें लेकर चल रहे हैं. 100 फाइलें खुली हुई है, ये कर लो, ये कर लो, वो कर लो, तो तरह तरह के थॉट्स आ रहे हैं. थॉट्स पॉजिटिव होते हैं, नेगेटिव होते हैं, नेसेसरी होते हैं, वेस्ट होते हैं. जो थॉट्स नेगेटिव होते हैं, वेस्ट होते हैं, वो हमें हेवी बनाते हैं. जो थॉट पॉजिटिव होते हैं वो हमें लाइट बनाते हैं. नेसेसरी थॉट्स वो थॉट्स जो हम रोज के काम करते हैं, वो हमारी एनर्जी लेते नहीं हैं. पर नेगेटिव थॉट्स और वेस्टफुल थॉट हमारी एनर्जी को ड्रेन करते हैं.
मैंने फिजिकली कुछ नहीं किया, पर मेरे में आज के दिन बहुत एंजाइटी रही, ओवर थिंकिंग रही, फियर रहे, इनसिक्योरिटी रही, तो एंड ऑफ द डे मैं टायर्ड फील करूं। इसीलिए आयुर्वेदा में कहा गया, पांव गरम, पेट नरम, सिर ठंडा तो हमारी हेल्थ अच्छी। पर अभी उल्टा हो गया, पांव हो गए ठंडे, पेट हो गया टाइट, सिर हो गया गरम, हम भाग रहे हैं हमारे थॉट्स से, और इसके कारण हम हेवी हो जाते हैं। So if you don't mind, it doesn't matter. If you mind, it matters. एक बहुत बड़े फेमस ऑथर ने कहा, life is a comedy for those who think. जो सोच रहे हैं उनके लिए कॉमेडी है। Life is a tragedy for those who feel. मैं जितना फील करूंगा उतना बॉडी भी फील करेगी। हम सभी ने देखा, पर्टिकुलरली कोरोना के बाद हार्ट अटैक कॉमन हो गए। कई न्यूज मैंने भी टीवी पर देखी कि यंग एज में भी हार्ट अटैक कॉमन हो गए, जो कि अनकॉमन है। कारण क्या था? कहीं ना कहीं जो फीलिंग्स हैं, इमोशंस हैं, वो हेवी हो गए, तो हमारा जो हार्ट है, जो सप्लाई चलती है ब्रेन से उसको, वो नर्व, वैगस नर्व हेवी हो गई, ओवर एक्टिव हो गई। मेडिकली फिट है, जितने भी केस का एनालिसिस किया मैंने, मेडिकली ठीक है, ब्लड प्रेशर ठीक है, कोलेस्ट्रॉल लेवल ठीक है, शुगर ठीक है। प्रॉब्लम कहाँ आया? रोज एक्सरसाइज भी कर रहे हैं, वेट भी ठीक है, पर प्रॉब्लम कहाँ आया? जो मैसेज गया, जो सिग्नल गया माइंड से ब्रेन में, ब्रेन से बॉडी में, वो मैसेज ने गड़बड़ कर दी। हम सभी फील करते हैं जब कभी भी कोई चीज, हम पर्टिकुलरली गेम देखते हैं, क्रिकेट मैच देख रहे हैं, T20 देख रहे हैं, कभी कभी हम भी इमोशनली ट्रैप हो जाते हैं उसमें, देखते देखते उसमें घुस जाते हैं, और वो देखते देखते कभी इतने ट्रैप हो जाते हैं कि मैच में रिजल्ट मेरे अनुसार नहीं आया तो प्रॉब्लम आ जाता है। और आजकल ये भी देखा जा रहा है, चाहे पॉजिटिव रिजल्ट आया या नेगेटिव आया, उसका असर भी आ जाता है बॉडी पर। तो इमोशंस को हमें मैनेज करना पड़ता है, हैंडल करना पड़ता है। ये स्टडी करी 3-4 डॉक्टर्स ने यूएसए में, उन्होंने किताब भी लिखी, इमोशनल इंटेलिजेंस। उसमें उन्होंने बताया, वो एक स्कूल में गए, 4-5 साल वाले बच्चे थे स्कूल के, और एक मिठाई लेकर गए, स्वीट लेकर गए, और उनके टेबल पर वो स्वीट रख दी। उन्होंने कहा, हम 1 घंटे बाद आएंगे, अगर आपने स्वीट नहीं खाई तो एक और मिलेगी रिवॉर्ड, करके चले गए। 1 घंटे बाद जब आए तो कई बच्चों ने देखा स्वीट पड़ी है, तो उन्होंने खा ली। कौन देखता है सेकंड का? कई बच्चों ने नहीं खाई। फिर इन डॉक्टर्स ने उनकी स्टडी करी 30-40 साल तक, जिन्होंने नहीं खाई, और देखा कि जिन्होंने स्वीट नहीं खाई वो लोग लाइफ
लाइफ में सक्सेसफुल हुए, कैरियर में सक्सेसफुल हुए, एकेडमिक में सक्सेसफुल हुए। फैक्टर क्या निकले? फैक्टर निकले इनमें सेल्फ कंट्रोल अच्छा था। स्वीट पड़ी है, मन कह रहा खा लूं, पर सेल्फ कंट्रोल था, बुद्धि कह रही अभी रुक, एक और मिलेगा। दूसरा, उनका नेचर पेशेंस था, धैर्यता थी। अभी जो हार्ट अटैक आ रहे हैं उसका एक मुख्य कारण जो है वो है हमारी टाइप ए पर्सनालिटी। टाइप ए पर्सनालिटी का अर्थ है जल्दीबाजी करना, इंपल्सिव नेचर, चीजों को पकड़ना, होल्ड करना, दूसरा नेचर। तो इसके कारण क्या होगा, बॉडी के ऊपर लोड आ रहा है। प्रेशर कुकर में तो सीटी बच जाती है, जब प्रेशर बढ़ता है तो सीटी बच जाती है। भगवान ने हमें यहाँ प्रेशर कुकर जैसा सेफ्टी वॉल नहीं दिया। सेफ्टी वॉल दिया होता तो कितना अच्छा था। गुस्सा करो, चिंता करो, डिप्रेशन आए, सीटी बच जाए, चुप हो जाओ। पर वो सीटी हमारे बॉडी के ऑर्गन्स में बचती है, और हेरिडिटरी जो ऑर्गन मेरा वीक है जेनेटिकली, वहां से बीमारी बाहर आती है। इसीलिए इंग्लिश में कहते हैं डिसईज। डिसईज, डिसईज का अर्थ है DISEAS। जब मैंने अपने ईज को छोड़ दिया, बॉडी एक रिदम पर काम कर रही है, और वो रिदम ब्रेक हुई तो DISEAS। इसीलिए जब हम शुरू करें हम अपना काम सुबह, पहली बार अपने से बात करें 10 मिनट। सेल्फ टॉक अपनी अच्छी रखें। पूरा सीक्रेट जो मैंने ब्रह्मा कुमारी में सीखा वो था सेल्फ टॉक। मैं अपने से जो बात कर रहा हूं, सॉफ्टवेयर और हार्डवेयर की जो बात हो रही है, बहुत ठीक हो। हाथ उठाएं, राइट हैंड लें, हाँ राइट हैंड ऊपर करें, हाँ करें करें, सब करें, मैं भी करता हूँ। और अपने को कहें आई एम हेल्दी, आई एम हेल्दी, आई एम वेल्दी, आई एम ब्यूटीफुल, आई एम ब्यूटीफुल। जितना मेरी सेल्फ टॉक अच्छी रहेगी उतना मेरा हार्डवेयर अच्छा होगा। अभी पता लगा है कि इमोशनल स्ट्रेस मूल कारण है बीमारी का। ज्यादातर बीमारियां देखें, सिनेरियो देखें आज के समय, CAD हार्ट प्रॉब्लम, टाइप 2 डायबिटीज, ब्लड प्रेशर, स्ट्रोक, कैंसर और डिप्रेशन। अब डिप्रेशन भी एक लीडिंग प्रॉब्लम बढ़ता जा रहा है। आने वाले समय में अगर हमने अपने को करेक्ट नहीं किया तो डिप्रेशन विल बी द लीडिंग कॉज ऑफ डेथ। डिप्रेशन का अर्थ ही क्या होगा? निराशा, खुशी नहीं, काम कर रहा हूं, खाना खा रहा हूं, पर खुशी नहीं। आज सबसे बड़ा डिप्लीशन हो गया है खुशी का, हैप्पीनेस का। और खुशी नहीं तो बॉडी की हीलिंग नहीं। ऐसा देखा गया 1/3 हीलिंग हमारे बॉडी में नेचुरल होती है, और उन लोगों में जल्दी होती है जो खुश रहते हैं। चेतन भगत ने कहा सीरियसनेस इज ए पैथोलॉजी, ह्यूमर इज ए फिजियोलॉजी। यानी जितना हम हल्के रहते हैं, हमारे में ह्यूमर रहता है,
उतना हम हील होते हैं। नॉर्मन कजिन एक जर्नलिस्ट थे, अमेरिका से रशिया गए। रशिया में उनको कुछ प्रॉब्लम आया, तो एक प्रॉब्लम आ गया, स्ट्रेस आया और एक बीमारी आ गई, इम्यून डिसऑर्डर। डॉक्टर्स ने कहा कुछ नहीं कर सकते, एंकाइलोसिंग स्पॉन्डिलोलाइटिस, सब जोड़ जकड़ गया। डॉक्टर्स ने कहा हम कुछ नहीं कर सकते ज्यादा। नॉर्मन कजिन अपने होटल आए और होटल में रोज 45 मिनट हंसते थे। वो लॉरेन हार्डिंग, चार्ली चैपलिन की मूवीज लाए और खुलकर हंसते थे और उनकी बीमारी 3 महीने में ठीक हो गई। और उन्होंने किताब लिखी, एनाटॉमी ऑफ इलनेस, बीमारी की जड़। तो रोज हमें खुद पर हंसना चाहिए। चलिए खड़े हो जाएं और देखते हैं, हम हंसेंगे भी खुलकर, हमारी बहनें आपको कराएंगी। ಭಾಲ್ಕಿ ತಾಲೂಕಿನ ಮೇತಿ ಮೇಳ್ಕುಂದ ಗ್ರಾಮದ ವೀರ ಯೋಧ ದೇಶ ಸೇವೆ ತನ್ನ ಉಸಿರಾಗಿಸಿಕೊಂಡು ತಾಯಿ ಭಾರತಾಂಬೆಯ ಪುತ್ರ ಸುಧಾಕರ್ ಮೋರೆ ಅನಾರೋಗ್ಯದಿಂದ ಬೆಂಗಳೂರಿನ ಮಿಲಿಟರಿ ಕಮಾಂಡೋ ಆಸ್ಪತ್ರೆಯಲ್ಲಿ ಮಂಗಳವಾರ ನಿಧನ ಹೊಂದಿದ್ದಾರೆ. ಬುಧವಾರ ಬೆಳಗ್ಗೆ ಸಂದರ್ಭದಲ್ಲಿ ಭಾಲ್ಕಿ ಪಟ್ಟಣದ ಗಾಂಧಿ ಚೌಕ್ ಹತ್ತಿರ ಸಾರ್ವಜನಿಕರ ಅಂತಿಮ ದರ್ಶನಕ್ಕಾಗಿ ಪಾರ್ಥಿವ ಶರೀರ ಇಡಲಾಗಿತ್ತು. ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸಾರ್ವಜನಿಕರು ದರ್ಶನ ಕೂಡ ಪಡೆದರು. ಬಳಿಕ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಯೋಧನ ಸ್ವಗ್ರಾಮವಾದ ಮೇತಿ ಮೇಳ್ಕುಂದ ಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಅಂತ್ಯಕ್ರಿಯೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಮೃತ ಯೋಧನ ಅಂತ್ಯಕ್ರಿಯೆಗೆ ಸಾಕ್ಷಿಯಾದರು. ಇದೀಗ ತಾವು ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀರಿ. ಮೃತ ಯೋಧರಾದ ಸುಧಾಕರ್ ಮೋರೆಯವರ ಪಾರ್ಥಿವ ಶರೀರ ಅಂತ್ಯಕ್ರಿಯೆಗೆ ತೆಗೆದುಕೊಂಡು ಹೋಗುವಾಗ ಸಾವಿರಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದಾರೆ. ಭಾರತ್ ಮಾತಾ ಕಿ ಜೈ ಎನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ತೆರೆದ ವಾಹನದಲ್ಲಿ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕೊನೆಗೆ ಯೋಧನ ಸ್ವಗ್ರಾಮ ಮೇತೆ ಮೇಳ್ಕುಂದ ಗ್ರಾಮದ ಹೊಲದಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಇದೀಗ ತಾವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಸಹೋದ್ಯೋಗಿ ಯೋಧರು ಪರೇಡ್ ನಡೆಸುವ ಮೂಲಕ ತಮ್ಮ ರೀತಿ ರಿವಾಜು ನಿಯಮಗಳನ್ನು ಪಾಲಿಸುತ್ತಾ ಅಂತ್ಯಕ್ರಿಯೆ ನಡೆಸ್ತಾ ಇದ್ದಾರೆ. ಹಲವು ಯೋಧರು ತಮ್ಮ ಕೈಯಲ್ಲಿ ಬಂದೂಕುಗಳನ್ನು ಹಿಡಿದುಕೊಂಡು ಗಾಳಿಯಲ್ಲಿ ಗುಂಡು ಹಾರಿಸುವ ಮುಖಾಂತರ ಯೋಧನ ಅಂತ್ಯಕ್ರಿಯೆ ನಡೆಸ್ತಾ ಇದ್ದಾರೆ. ಸರ್ಕಾರಿ ಗೌರವಗಳೊಂದಿಗೆ ಹೆಜ್ಜೆಗಳನ್ನು ಹಾಕುತ್ತಾ ಅಂತ್ಯಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಸೈನಿಕ ಅಂದ್ರೇ ಒಂದು ರೀತಿ ರೋಮಾಂಚನ, ಆ ಕರ್ತವ್ಯ ಅಂದ್ರೇ ಒಂದು ರೀತಿ ಶರೀರದ ನರನಾಡಿಗಳಲ್ಲಿ ದೇಶಭಕ್ತಿ ಉಕ್ಕಿ ಹರಿಯುತ್ತದೆ. ದೇಶ ಸೇವೆಗಾಗಿ ಕೊನೆ ಸಂದರ್ಭದಲ್ಲಿ ಯೋಧರಿಗೆ ಸಿಗುವಂತಹ ಆ ಗೌರವ ಏನಿದೆಯಲ್ಲ, ಅಂತಿಮ ನಮನ ಏನಿದೆಯಲ್ಲ, ರಾಷ್ಟ್ರಧ್ವಜದ ಹೊದಿಕೆ, ಇದೆಲ್ಲವೂ ಕೂಡ ಒಂದು ಕ್ಷಣ ದೇಶಭಕ್ತಿಯ ಕಡೆಗೆ ಯುವಕರನ್ನ ಕೊಂಡೊಯ್ತಕ್ಕಂಥ ಸಂದರ್ಭ ಇದೀಗ ತಾವು ನೋಡ್ತಾ ಇದ್ದೀರಿ. ಇದೀಗ ಯೋಧನ ಪಾರ್ಥಿವ ಶರೀರದ ಮೇಲೆ ಹೊದಿಸಿರುವಂಥ ರಾಷ್ಟ್ರಧ್ವಜವನ್ನು ಗೌರವಗಳೊಂದಿಗೆ ಅದನ್ನು ಫೋಲ್ಡ್ ಮಾಡಿ ಅವರ ಕುಟುಂಬದ ಸದಸ್ಯರಿಗೆ ನೀಡ್ತಾ ಇದ್ದಾರೆ, ಅದನ್ನು ಒದಗಿಸ್ತಾ ಇದ್ದಾರೆ. ಇಂದಿನ ಕಾಲದಲ್ಲಿ ದೇಶ ಸೇವೆ ಮಾಡಲು ಸಾಕಷ್ಟು ಜನರು ಮುಂದೆ ಬರ್ತಾ ಇದ್ದಾರೆ. ಏಕೆಂದರೆ ಸೈನಿಕರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಸಿಗುವಂಥದ್ದು, ಸರ್ಕಾರಿ ಗೌರವಗಳನ್ನು ಸಿಗುವಂಥದ್ದು, ಅಷ್ಟೇ ಮರ್ಯಾದೆ ಕೊಡುವಂಥ ಇಂದಿನ ಕಾಲದಲ್ಲಿ ಸಹಜವಾಗಿ ಯುವಕರು ದೇಶ ಸೇವೆಗೆ ಮುಂದೆ ಬರ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಉತ್ತಮ ಬೆಳವಣಿಗೆಯೂ ಕೂಡ ಹೌದು. ತಾಯಿ ಭಾರತಾಂಬೆಯ ಮಡಿಲಲ್ಲಿ ಒಂದಾಗುವ ಸೌಭಾಗ್ಯ ಆ ಯೋಧರಿಗೆ ಮಾತ್ರ ಒದಗಿ ಬರುತ್ತೆ. ಏನೋ ಒಂದು ರೀತಿ ಮುಖದಲ್ಲಿ ಸಾರ್ಥಕ ಭಾವ, ದೇಶಕ್ಕಾಗಿ ನಾನು ಕೂಡ ಪ್ರಾಣ ಕೊಟ್ಟೆ, ನನ್ನ ಪ್ರಾಣ ಕೊಟ್ಟಾದರೂ ದೇಶವಾಸಿಗಳನ್ನು ಕಾಪಾಡ್ತೇನೆ ಎನ್ನುವಂಥ ಭಾವ ಆ ಒಂದು ಯೋಧನ ಮುಖದಲ್ಲಿ ಕೂಡ ಮೂಡುತ್ತೆ. ಹೀಗೆ ಸುಧಾಕರ್ ಮೋರೆಯವರು ಭಾರತ ಮಾತೆಯ ಒಡಲಲ್ಲಿ ಒಂದಾಗಿದ್ದಾರೆ, ಉರಿಯುಂಡ ಕರ್ಪೂರದಂತೆ ಪರಮಾತ್ಮನಲ್ಲಿ ಲೀನ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವು ನೀವೆಲ್ಲರೂ ಕೂಡ ಪ್ರಾರ್ಥಿಸೋಣ.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.